ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ KCET ಎಕ್ಸಾಮ್ ಗೊತ್ತಿದೆ, ನವಂಬರ್ 2 ಇದೆ, 2ನೇ ತಾರೀಕು. ಹಾಗೆ NET ಎಕ್ಸಾಮ್ ಈಗಾಗಲೇ ಕಾಲ್ಫರ್ ಆಗಿದೆ. ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಅಂದರೆ ನವಂಬರ್ 7ನೇ ತಾರೀಕುವರೆಗೆ ಇದೆ. ಎಕ್ಸಾಮು ಡಿಸೆಂಬರ್ ಲಾಸ್ಟ್ ವೀಕಲ್ಲಿ ಆಗೋ ಚಾನ್ಸಸ್ ಇದೆ. ಈಗಾಗಲೇ KCET NET ಸಂಬಂಧಪಟ್ಟಂತೆ ಸುಮಾರು 25 ವೀಡಿಯೋಸ್ನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ವೀಡಿಯೋಸ್ನ ಮಿಸ್ ಮಾಡ್ದೇ ವಾಚ್ ಮಾಡಿ ಪ್ರತಿ ವೀಡಿಯೋದಲ್ಲಿರೋ ಕ್ವಶನ್ಸು ಸೊಲ್ಯೂಷನ್ಸ್ನ ನೋಟ್ಸ್ ಮಾಡ್ತಾ ಹೋಗ್ರಿ. 100% ಈ ನೆಕ್ಸ್ಟ್ ಬರೋ KCET NET ಎಕ್ಸಾಮ್ಗೆ ನಿಮಗೆ ಈ ಡಾಟಾ ಇಂಟರ್ಪ್ರಿಟೇಷನು, ಲಾಜಿಕಲ್ ರೀಸನಿಂಗ್, ಆಪ್ಟಿಟ್ಯೂಡಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕೇಳಿದಾಗ ತುಂಬ ಸುಲಭವಾಗಿ ನೀವು ಆನ್ಸರ್ ಮಾಡ್ಬೋದು. ಹಾಗೆ ಈ ವಿಡಿಯೋದಲ್ಲೂ ಕೂಡ ಇನ್ನೂ ಬೇರೆ ಬೇರೆ ರೀತಿಯಾದ ಪ್ರಶ್ನೆಗಳು ಬೇರೆ ಬೇರೆ ಸ್ಟೇಟಲ್ಲಿ ಕೇಳಿರೋ ಈ KCET ಅಥವಾ ಸೆಟ್ ಎಕ್ಸಾಮ್ನ ಕ್ವಶನ್ ಪೇಪರ್ಸಲ್ಲಿರೋ ಕ್ವಶನ್ಸ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನಾನು ಈ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಬಿಫೋರ್ ಆಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ TET ಆಗಿರ್ಬೋದು, GPST ಯರು, PST ಯರು, HST ಯರು, ಹಾಗೆ ನಮ್ಮ ಸ್ಟೇಟ್ ಗೌರ್ಮೆಂಟ್ನ ಎಲ್ಲ ಪರೀಕ್ಷೆಗಳಿಗಾಗಿ ಆನ್ಲೈನ್ ಕ್ಲಾಸಸ್ಸು ಅವೈಲೇಬಲ್ ಇದೆ, ಆಫ್ಲೈನ್ ಕ್ಲಾಸಸ್ ಅವೈಲೇಬಲ್ ಇದೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831 ಅಥವಾ 32ಗೆ ಕರೆ ಮಾಡಿ. ಹಾಗೆ ಇನ್ನೊಂದು ಪ್ರೌಡ್ ಮೂಮೆಂಟ್ ಅಂದರೆ ಏನು ಅಂದರೆ, ಈ ಬೀಟ್ ಫಾರೆಸ್ಟ್ರಿ ಎಕ್ಸಾಮ್ ರಿಸಲ್ಟ್ ಬಂತು. ಗಸ್ತು ಅರಣ್ಯ ಪಾಲಕರ ಪರೀಕ್ಷೆಯ ಫಲಿತಾಂಶ 1:1 ಪ್ರಾವಿಷನಲ್ ಲೀಸ್ಟ್ ಈಗಾಗಲೇ ಬಿಡುಗಡೆ ಆಗಿದೆ. ಈ ಲೀಸ್ಟಲ್ಲಿ ನಮ್ಮ ಅಕಾಡೆಮಿಯಲ್ಲಿ ತರಬೇತಿ ಪಡೆದಂಥ ಸುಮಾರು 200 ವಿದ್ಯಾರ್ಥಿಗಳು, ಅರೌಂಡ್ 200 ಸ್ಟೂಡೆಂಟ್ಸು ಸೆಲೆಕ್ಟ್ ಆಗಿದ್ದಾರೆ. ಈ ಸೆಲೆಕ್ಟ್ ಆಗಿರೋ ಎಲ್ಲ ಸ್ಟೂಡೆಂಟ್ಸ್ಗೆ ನಮ್ಮ ಅಕಾಡೆಮಿ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಕರ್ನಾಟಕದಲ್ಲೇ ಕೇವಲ ಒಂದು ಕೋಚಿಂಗ್ ಸೆಂಟ್ರಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಪಾಸಾಗಿರ್ತಕ್ಕಂಥ ಒಂದು ಹಿಸ್ಟ್ರಿನೇ ಕ್ರಿಯೇಟ್ ಮಾಡಿದೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಅಂತಲೇ ಹೇಳ್ಬೋದು. ಹಾಗಾದರೆ ಬನ್ನಿ, ಈ ಕ್ಲಾಸಲ್ಲಿ ಬೇರೆ ಬೇರೆ ರೀತಿಯಾದ ಪ್ರಶ್ನೆಗಳು ಯಾವ ರೀತಿ ಇರ್ತವೆ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, 56 students are divided into 3 groups A, B, C. Group B consists of twice the number of students in Group C. Group A has half of the number of students than Group C. How many students are there in Group C ಅಂತಿದೆ. ನೋಡ್ರಿ, 56 ವಿದ್ಯಾರ್ಥಿಗಳನ್ನು ABC ಎಂದು 3 ಗುಂಪುಗಳಾಗಿ ವಿಂಗಡಿಸಲಾಗಿದೆ ಅಂತ ಕೊಟ್ಟಿದ್ದಾನೆ. ಟೋಟಲಿ 56 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಆ 56 ಸ್ಟೂಡೆಂಟ್ಸನ್ನು A ಗ್ರೂಪು, B ಗ್ರೂಪು, C ಗ್ರೂಪ್ ಅಂತ 3 ಗುಂಪುಗಳಾಗಿ ವಿಂಗಡಿಸಿದ್ದೀವಿ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ. ಅದರಲ್ಲಿ B ಗುಂಪಿನಲ್ಲಿರೋ ವಿದ್ಯಾರ್ಥಿಗಳು C ಗುಂಪಿನ ವಿದ್ಯಾರ್ಥಿಗಳ ಸಂಖ್ಯೆಯ 2 ಪಟ್ಟು ಹೆಚ್ಚಾಗಿದೆ, 2 ಪಟ್ಟಿದ್ದಾರೆ ಅಂತ ಅರ್ಥ ಅಷ್ಟೆ. B ಗುಂಪಲ್ಲಿರೋ ವಿದ್ಯಾರ್ಥಿಗಳು C ಗ್ರೂಪಿಗಿಂತ 2 ಪಟ್ಟಿದ್ದಾರೆ ಅಂತ. ಆಮೇಲೆ A ಗುಂಪಿನಲ್ಲಿ C ಗುಂಪಿನ ವಿದ್ಯಾರ್ಥಿಗಳ ಸಂಖ್ಯೆಯ ಅರ್ಧದಷ್ಟು ಹೆಚ್ಚಾಗಿದೆ ಅಂತಿದೆ. ನೋಡ್ರಿ, A ಗುಂಪಿನಲ್ಲಿ C ಗುಂಪಿನಲ್ಲಿರೋ ವಿದ್ಯಾರ್ಥಿಗಳ ಸಂಖ್ಯೆ ಅರ್ಧದಷ್ಟಿದ್ದಾರೆ ಅಂತ ಅರ್ಥ. C ಗುಂಪಿನಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಇನ್ನು ಇಂಗ್ಲೀಷಲ್ಲಿ ಓದ್ಕೊಂಡ್ರೆ ಕ್ಲಾರಿಟಿ ಸಿಗುತ್ತೆ ನೋಡ್ರಿ. ಗ್ರೂಪ್ B ಕನ್ಸಿಸ್ಟ್ ಆಫ್ ಟ್ವೈಸ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಗ್ರೂಪ್ C. ಗ್ರೂಪ್ A ಆಸ್ ದ ಹಾಫ್ ಆಫ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ದ್ಯಾನ್ ಗ್ರೂಪ್ C ಅಂತಿದೆಯಲ್ಲ. ಫಸ್ಟ್ ಇಲ್ಲಿ ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಅಂತ ಬರ್ಕೊಂಬಿಟ್ಟು ಇಲ್ಲಿ ಸೆಕೆಂಡ್ ಸೆಂಟೆನ್ಸ್ ಮೊದಲು ಓದ್ಕೊಂಡ್ರೆ ನಮಗಿನ್ನೂ ಕ್ಲಾರಿಟಿ ಸಿಗುತ್ತೆ ನೋಡ್ರಿ. ಗ್ರೂಪ್ A ಆಸ್ ಹಾಫ್ ಆಫ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ದ್ಯಾನ್ ಗ್ರೂಪ್ C ಅಂದರೆ ಗ್ರೂಪ್ Cನಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇರ್ತಾರಲ್ಲ ಅದರ ಅರ್ಧದಷ್ಟು ಸ್ಟೂಡೆಂಟ್ಸು ಗ್ರೂಪ್ Aನಲ್ಲಿ ಇರ್ತಾರೆ ಅಂತ ಹೇಳಿದ್ದಾನೆ. ಗ್ರೂಪ್ C, ಈ ಗ್ರೂಪ್ Cನಲ್ಲಿರೋ ಸ್ಟೂಡೆಂಟ್ಸ್ನ ಅರ್ಧದಷ್ಟು ಸ್ಟೂಡೆಂಟ್ಸು ಗ್ರೂಪ್ Aನಲ್ಲಿದ್ದಾರೆ ಅಂತ. ಹಾಗಾದರೆ ನಾನಿಲ್ಲಿ ಒಂದು ಅಸಂಪ್ಷನ್ ಮಾಡ್ತೀನಿ. ಗ್ರೂಪ್ Cನಲ್ಲಿ 2x ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಬರೆಯೋಣ. ಯಾಕೆ ನಾನು 2x ಬರ್ಕೊಂಡೆ ಅಂದರೆ, ಗ್ರೂಪ್ Cನಲ್ಲಿ 2x ಸ್ಟೂಡೆಂಟ್ಸ್ ಇದ್ದಾರೆ ಅಂತ ತಗೊಂಡ್ರೆ ಇದರ ಅರ್ಧದಷ್ಟು ಅಂದರೆ 2x ಅಲ್ಲಿ ಅರ್ಧ ಅಂದರೆ 1x ಆಗುತ್ತೆ. ಹಾಗಾಗಿ A ಗ್ರೂಪಲ್ಲಿರೋ ಸ್ಟೂಡೆಂಟ್ಸು C ಗ್ರೂಪಲ್ಲಿರೋ ಸ್ಟೂಡೆಂಟ್ಸ್ನ ಅರ್ಧದಷ್ಟಿದ್ದಾರೆ ಅಂತ. 2x ಅಲ್ಲಿ ಅರ್ಧ ಅಂದರೆ 1x, ಅದು x ಅಂತ ಬರ್ಕೋಬೋದು. ಗ್ರೂಪ್ ಎಲ್ಲಿರೋ ಸ್ಟೂಡೆಂಟ್ಸು ಗ್ರೂಪ್ Cನಲ್ಲಿರೋ ಸ್ಟೂಡೆಂಟ್ಸ್ನ ಅರ್ಧದಷ್ಟಿದ್ದಾರೆ. ಹಾಗಾಗಿ Aಗೆ x ಬರಿತೀನಿ, Cಗೆ 2x ಬರ್ಕೋಬೇಕು. ಇವಾಗ ಈ ಸೆಂಟೆನ್ಸ್ ಹೋದ್ರಿ, ಗ್ರೂಪ್ B ಕನ್ಸಿಸ್ಟ್ ಆಫ್ ಟ್ವೈಸ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಗ್ರೂಪ್ C ಅಂತಿದೆ. ಗ್ರೂಪ್ Bನಲ್ಲಿರೋ ಸ್ಟೂಡೆಂಟ್ಸು, ಈ ಗ್ರೂಪ್ Bನಲ್ಲಿರೋ ಸ್ಟೂಡೆಂಟ್ಸು C ಗ್ರೂಪಲ್ಲಿರೋ ಸ್ಟೂಡೆಂಟ್ಸ್ನ 2 ಪಟ್ಟಿದ್ದಾರೆ ಅಂತ ಹೇಳಿದ್ದಾನೆ. 2 ಪಟ್ಟು ಅಂದರೆ ಈ 2xನ 2ರಿಂದ ಗುಣಿಸ್ರಿ ಎಷ್ಟಾಗುತ್ತೆ? 4x ಆಗುತ್ತೆ. ಗ್ರೂಪ್ Bನಲ್ಲಿರೋ ಸ್ಟೂಡೆಂಟ್ಸು C ಗ್ರೂಪಲ್ಲಿರೋ ಸ್ಟೂಡೆಂಟ್ಸ್ನ ಡಬಲ್ 2 ಪಟ್ಟಿದ್ದಾರೆ ಅಂದರೆ 2xನ 2ನಿಂದ ಮಲ್ಟಿಪ್ಲೈ ಮಾಡಿದ್ರೆ 4x ಆಗುತ್ತೆ.
ಸೊ ಈ ಮೂರು ಗುಂಪಲ್ಲಿರೋ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 56 ಅಂತ. 56 ಜನನೇ ಮೂರು ಗುಂಪು ಮಾಡಿದಾನೆ ಅಂದರೆ ಆ ಮೂರು ಗುಂಪಲ್ಲಿರೋ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸು 56 ಆಗುತ್ತೆ ಅಂದರೆ. ಸೊ ಈ ಎಕ್ಸು, ಈ 4x, 2x ಎಲ್ಲವೂ ಕೂಡ್ರಿ. 4x + 2x ಅಂದರೆ 6x + x ಅಂದರೆ 7x ಆಗುತ್ತೆ. ಟೋಟಲ್ 7x ಅಂದರೆ ಮೂರು ಗುಂಪಿಂದ ಸೇರಿ 56 ಜನ ಸ್ಟೂಡೆಂಟ್ಸು 56 ಬರಿತೀನಿ. ಈ ಮೂರು ಗುಂಪಲ್ಲಿರೋ ಸ್ಟೂಡೆಂಟ್ಸ್ನ ಕೂಡಿದಾಗ x + 4x 5x + 2x ಅಂದರೆ 7x ಆಗುತ್ತೆ. 7x ಅಂದರೆ 56. ಇಲ್ಲಿ 7 ಅಂದರೆ 7 8 56 ಅಂತ ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ಕೋಬೋದು. ಇಲ್ಲಿ x ಇದೆ, ಇಲ್ಲಿ 8 ಇದೆ ಅಂದರೆ x = 8 ಬಂತು. ಇಲ್ಲಿ ಕೇಳಿರೋದು ಸಿ ಗುಂಪಿನಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್ ಇನ್ ಗ್ರೂಪ್ ಸಿ ಅಂತಿದೆ. ಗ್ರೂಪ್ ಸಿನಲ್ಲಿರೋ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಅಂದರೆ ಗ್ರೂಪ್ ಸಿನಲ್ಲಿ 2x ಅಂತ ಬರ್ಕೊಂಡಿದ್ದೀನಿ. 2x ಅಂತಿದೆ ಗ್ರೂಪ್ ಸಿನಲ್ಲಿ. ಸೊ 2 × x ಅಂದರೆ ಇಲ್ಲಿ 8 ಬಂದಿದೆಯಲ್ಲ, 2 × 8 ಅಂದರೆ 2, 8 16 ಬರುತ್ತಲ್ಲ. ಗ್ರೂಪ್ ಸಿನಲ್ಲಿ 16 ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಆಪ್ಷನ್ ಸಿನಲ್ಲಿದೆ ನೋಡ್ರಿ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ? ಕ್ವಶನ್ನು ಆಪ್ಷನ್ನ ಕರೆಕ್ಟಾಗಿ ಬರ್ಕೊಂಡು ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ. ನೀವು ನೋಟ್ಸ್ ಮಾಡ್ತಾ ಈ ವಿಡಿಯೋನ ವಾಚ್ ಮಾಡ್ತಾ ಹೋಗ್ರಿ, ವಿಡಿಯೋ ಪಾಸ್ ಮಾಡಿರಿ, 100% ನಿಮಗೆ ಯೂಸ್ ಆಗುತ್ತೆ. ಸುಮ್ಮನೆ ಸಿನಿಮಾ ಅಥವಾ ಎಂಟರ್ಟೈನ್ಮೆಂಟ್ ಥರ ನೋಡೋಕೆ ಹೋಗ್ಬೇಡ್ರಿ. ಸೊ ನೋಟ್ಸ್ ನೋಡ್ತಾ ಹೋಗ್ರಿ, 100% ನಿಮಗೆ ಸಬ್ಜೆಕ್ಟ್ ಈಸಿ ಅನಿಸುತ್ತೆ. ನೆಕ್ಸ್ಟ್ ಒಂದು ಬ್ಲಡ್ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ ನೋಡ್ರಿ. M is the son of P, P and S are brothers, T is the mother of S, V is the daughter of S, select the correct statement from the following ಅಂತ ಇದೆ. ಸೊ ಇಲ್ಲಿ ಕೊಟ್ಟಿರೋ ಡೈರೆಕ್ಷನ್ಸ್ಗೆ ನಾವು ವಂಶವೃಕ್ಷ, ಫ್ಯಾಮಿಲಿ ಟ್ರೀ ಅಂತ ಕರಿತೀವಿ ನೋಡ್ರಿ. ಫ್ಯಾಮಿಲಿ ಟ್ರೀ ವಂಶವೃಕ್ಷ ಆಗ್ತಾ ಹೋದರೆ ನಮಗೆ ಇಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ ಹೇಳಲಿಕ್ಕೆ ಈಸಿ ಆಗುತ್ತೆ. ಸೊ ಫಸ್ಟು ಎಮ್ ಅನ್ನು ಪಿ ಯ ಮಗ ಅಂತಿದೆ. ಎಮ್ ಅಂತಕ್ಕಂಥನು ಪಿ ಯ ಮಗ ಅಂತೇಳಿದೆ ನೋಡ್ರಿ. ಪಿಗೆ ಮಗ ಯಾರು ಅಂದರೆ ಎಮ್. ಮಗ ಅಂದರೆ ಅವನು ಪುರುಷ, ಪ್ಲಸ್ ಬರೀಬೇಕು. ಪ್ಲಸ್ ಅಂದರೆ ಅವನು ಪುರುಷ ಅಂತ, ಮೇಲ್ ಅಂತ ಕರಿತೀವಿ. ಸೊ ಪ್ಲಸ್ ಅಂದರೆ ಪುರುಷ, ಮೇಲ್ ಅಂತ ಕರಿತೀವಿ. ಎಮ್ ಅನ್ನೋನು ಪಿ ಯ ಮಗ ಅಂತೇಳಿ. ಮಕ್ಕಳನ್ನೆಲ್ಲ ಕೆಳಗೆ ಬರಿಬೇಕು, ಪೇರೆಂಟ್ಸ್ ಎಲ್ಲ ಮೇಲ್ ಬರಿಬೇಕು ಅಂತ. ಪಿ ಮತ್ತು ಎಸ್ ಸಹೋದರರು ಅಂತಿದೆ. ಪಿ ಮತ್ತು ಎಸ್ ಸಹೋದರರು ಅಂದರೆ ಅವರಿಬ್ಬರು ಬ್ರದರ್ಸ್ ಅಂತೇಳಿದೆ. ಸಹೋದರರು ಅಂದರೆ ಇಬ್ಬರು ಪುರುಷರು, ಹಾಗಾಗಿ ಪಿಗೂ ಪ್ಲಸ್ ಬರಿತೀನಿ, ಎಸ್ಗೂ ಪ್ಲಸ್ ಬರಿತೀನಿ. ಇವನು ಪುರುಷ, ಇವನು ಪುರುಷ. ಪಿ ಮತ್ತು ಎಸ್ ಅನ್ನೋರು ಸಹೋದರರು, ಬ್ರದರ್ಸ್ ಅಂತೇಳಿದ್ದಾನೆ. ಇವರ ಅಣ್ಣ ತಮ್ಮ ಅಂತ ಅರ್ಥ. ಪಿ ಮತ್ತು ಎಸ್ ಅಕ್ಕಪಕ್ಕದಲ್ಲಿ ಬರ್ಕೊಂಡು ಸಿಂಗಲ್ ಲೈನ್ ಹಾಕಿ ಆರೋ ಮಾರ್ಕ್ ಹಾಕಿದ್ದಾರೆ ಅಂದರೆ ಇವರು ಒಡ ಹುಟ್ಟಿದವರು, ಸಿಬ್ಲಿಂಗ್ಸ್ ಅಂತ ಅರ್ಥ. ಈ ರೀತಿ ಬರ್ಕೊಂಡ್ರೆ, ಕೆಳಗೆ ಬರ್ಕೊಂಡ್ರೆ ಮಕ್ಕಳಾಗಿರ್ತಾರೆ. ಸೊ ನೆಕ್ಸ್ಟು ಟಿ ಯು ಎಸ್ನ ತಾಯಿ ಅಂತಿದೆ ನೋಡಿ. ಎಸ್ಗೆ ತಾಯಿ ಇದ್ದಾರೆ. ಎಸ್ಗೆ ತಾಯಿ ಯಾರು ಅಂದರೆ ಟಿ ಅಂತೇಳಿದ್ದಾನೆ. ಎಸ್ಗೆ ತಾಯಿ ಟಿ ಅಂದಮೇಲೆ ಪಿಗೂ ಕೂಡ ಅವ್ರ ತಾಯಿ ಆಗಿರ್ತಾರೆ. ತಾಯಿ ಅಂದಮೇಲೆ ಅವರು ಮಹಿಳೆ, ಮೈನಸ್ ಬರಿತಾ ಇದೀನಿ. ಸೊ ಅವ್ರ ಮಹಿಳೆ. ಟಿ ಅನ್ನೋರು ಎಸ್ಗೆ ತಾಯಿ ಅಂದಮೇಲೆ ಪಿಗೂ ತಾಯಿ ಟೀನೇ ಆಗಿರ್ತಾರೆ. ಇವರಿಬ್ಬರು ಅಣ್ಣ ತಮ್ಮ ಆಗಿರೋದ್ರಿಂದ. ನೆಕ್ಸ್ಟು ವಿ ಯು ಎಸ್ನ ಮಗಳು ಅಂತಿದೆ ನೋಡಿ. ಎಸ್ಗೆ ಮಗಳಿದ್ದಾರೆ ಯಾರು ಅಂದರೆ ವಿ ಅಂತ. ವಿ ಯು ಎಸ್ನ ಮಗಳು ಅಂದರೆ ಮಹಿಳೆ, ಫೀಮೇಲು, ಮೈನಸ್ ಬರಿತಾ ಇದ್ದಾನೆ. ಸೊ ಈ ರೀತಿ ಕೊಟ್ಟಿರೋ ಇನ್ಫಾರ್ಮೇಷನ್ಗೆ ವಂಶವೃಕ್ಷ, ಫ್ಯಾಮಿಲಿ ಟ್ರೀ ಈ ರೀತಿ ಬಂತು. ಇಲ್ಲಿ ಟಿಗೆ ಇಬ್ಬರು ಮಕ್ಕಳು, ಪಿ ಮತ್ತು ಎಸ್ ಗಂಡು ಮಕ್ಕಳು, ಪಿಗೆ ಮಗ ಎಮ್, ಎಸ್ಗೆ ಮಗಳು ವಿ ಇದ್ದಾರೆ ಅಂತ ಅರ್ಥ. ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಆಯ್ಕೆ ಮಾಡಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಕೊಟ್ಟಿದ್ದಾನೆ ಅಂದರೆ ಎಸ್ ಈಸ್ ದ ಅಂಕಲ್ ಆಫ್ ಎಮ್ ಅಂತ ಇದೆ. ಎಸ್ ಅನ್ನೋರು ಎಮ್ನ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಆಗಿರ್ತಾರೆ ಅಂತ ಅರ್ಥ. ನೋಡ್ರಿ, ಎಸ್ ಅನ್ನೋರು ಎಮ್ನ ಅಂಕಲ್ ಆಗಿದ್ದಾರೆ ಅಂದರೆ ಎಮ್ಗೆ ತಂದೆ ಪಿಯ ಸಹೋದರ ಎಸ್ ಆಗಿರೋದ್ರಿಂದ ತಂದೆಯ ಸಹೋದರನ ನಾವು ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಅಂಕಲ್ ಅಂತ ಕರಿತೀವಲ್ಲ. ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟು 100% ಕರೆಕ್ಟ್ ಇದೆ. ಎಸ್ ಅನ್ನೋರು ಎಮ್ಗೆ ಅಂಕಲ್ ಆಗಿರ್ತಾರೆ ಅನ್ನೋದು ಕರೆಕ್ಟು ಅಂತ ಹೇಳ್ತೀವಿ. ಎರಡನೇ ಸ್ಟೇಟ್ಮೆಂಟ್ ನೋಡ್ರಿ. ಟಿ ಈಸ್ ದ ಗ್ರ್ಯಾಂಡ್ ಮದರ್ ಆಫ್ ಎಸ್ ಅಂತ ಇದೆ. ಟಿ ಅನ್ನೋರು ಎಸ್ಗೆ ಏನಾಗ್ತಾರೆ, ಮದರ್ ಆಗ್ತಾರೆ. ಎಸ್ಗೆ ಟಿ ಅನ್ನೋರು ಮದರ್ ಆಗ್ತಾರೆ. ಬಟ್ ಇಲ್ಲಿ ಗ್ರ್ಯಾಂಡ್ ಮದರ್ ಅಂದರೆ ಅಜ್ಜಿ ಅಂತ ಹೇಳಿದಾರೆ ಅಂದರೆ ಇದು ರಾಂಗ್ ಆಗುತ್ತೆ. ಸೆಕೆಂಡ್ ಸ್ಟೇಟ್ಮೆಂಟು. ಥರ್ಡ್ ಸ್ಟೇಟ್ಮೆಂಟು ಪಿ ಈಸ್ ದ ಸಿಸ್ಟರ್ ಆಫ್ ಎಸ್ ಅಂತ ಇದೆ. ಪಿ ಅನ್ನೋರು ಎಸ್ಗೆ ಸಿಸ್ಟರ್ ಅಂತೇಳಿದಾನೆ ಅಂದರೆ ಸಹೋದರಿ ಅಂತೇಳಿದಾನೆ. ಸಹೋದರಿ ಆಗಲ್ಲ, ಬ್ರದರ್ ಆಗ್ತಾರೆ. ಪಿ ಅನ್ನೋರು ಎಸ್ಗೆ ಬ್ರದರ್ ಆಗೋದಿಲ್ಲ, ಸಿಸ್ಟರ್ ಆಗಲ್ಲ. ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ರಾಂಗ್ ಅಂತ ಹೇಳ್ತೀವಿ.
ಸೊ ನೆಕ್ಸ್ಟ್ ಲಾಸ್ಟ್ ಸ್ಟೇಟ್ಮೆಂಟ್ ನೋಡ್ರಿ, ಎಮ್ ಅಂಡ್ ಎಸ್ ಆರ್ ಬ್ರದರ್ಸ್ ಅಂತಿದೆ. ಎಮ್ ಮತ್ತು ಎಸ್ ಸಹೋದರರು ಅಂತಿದ್ದಾರೆ, ಅಣ್ಣ ತಮ್ಮ ಅಂತ ಹೇಳಿದ್ದಾರೆ. ಇಲ್ಲಿ ಎಮ್ ಮತ್ತು ಎಸ್ ಅನ್ನೋರು ಸಹೋದರರ ಸಂಬಂಧ ಬರಲ್ಲ. ಎಮ್ ಅಂಡ್ ಎಸ್ ಆರ್ ನಾಟ್ ಬ್ರದರ್ಸ್ ಅಂತ ಕರಿತೀವಿ. ದಟ್ಸ್ ವೈ ಫೋರ್ತ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ರಾಂಗ್ ಅಂತ ಕರಿತೀವಿ. ಈ ಸೆಕೆಂಡ್, ಥರ್ಡ್, ಫೋರ್ತ್ ಮೂರು ರಾಂಗ್ ಆಗಿದ್ದಾವೆ ಅಂದಮೇಲೆ ಇದಕ್ಕೆ ಸರಿಯಾದ ಹೇಳಿಕೆ ಯಾವುದಂದ್ರೆ ಆಪ್ಷನ್ ಏನೇ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಕ್ಲಿಯರ್ ಆಗ್ತಾಯ್ತಾ ಸೆಕೆಂಡ್ ಒನ್. ಸೊ ನೆಕ್ಸ್ಟ್ ಥರ್ಡ್ ಒನ್ ಬರೋಣ. ಮೂರನೇದೇನಂತ, a bedsheet costs rupees 400. The shop owner offers a discount of 15%. 15% on it. What is the net cost of the bedsheet ಅಂತ ಇದೆ ನೋಡಿ. ಒಂದು ಬೆಡ್ಶೀಟ್ನ ಬೆಲೆ 400 ರೂಪಾಯಿ ಇದೆ. ಅಂಗಡಿ ಮಾಲೀಕರು ಅದರ ಮೇಲೆ 15% ರಿಯಾಯಿತಿ ನೀಡುತ್ತಾರೆ. ಹಾಗಾದರೆ ಬೆಡ್ಶೀಟ್ನ ನಿವ್ವಳ ಬೆಲೆ ಎಷ್ಟಾಗಿರುತ್ತೆ ಅಂತ. ಸೊ 400 ರೂಪಾಯಿಗೆ 15% ಡಿಸ್ಕೌಂಟ್ ಅಂದರೆ 15% ಅಂದರೆ 15 60 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. 100ಕ್ಕೆ 15 ರೂಪಾಯಿ ಆದರೆ 400 ರೂಪಾಯಿಗೆ 15 60 ರೂಪಾಯಿ ಡಿಸ್ಕೌಂಟ್ ಸಿಕ್ಕರೆ ಅದರ ನಿವ್ವಳ ಬೆಲೆ ಎಷ್ಟಾಗುತ್ತೆ, ಆ ಬೆಡ್ಶೀಟ್ನ ನಿವ್ವಳ ಬೆಲೆ ಎಷ್ಟಾಗುತ್ತೆ ಅಂದರೆ ನೆಟ್ ಪ್ರೈಸ್ 340 ರೂಪೀಸ್ ಆಗುತ್ತೆ. 340 ರೂಪೀಸ್ ಅನ್ನೋದು ಆಪ್ಷನ್ ಡಿ ನಲ್ಲಿದೆ ನೋಡ್ರಿ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಗೊತ್ತಾಯ್ತಾ ಥರ್ಡ್ ಕ್ವಶನ್. ನೆಕ್ಸ್ಟ್ ಫೋರ್ತ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತ, ದ ಲಾಸ್ಟ್ ಡೇ ಆಫ್ ದ ಇಯರ್ 2001 ವಾಸ್ ಮಂಡೇ. ವಾಟ್ ವಿಲ್ ಬಿ ದ ಫಸ್ಟ್ ಡೇ ಆಫ್ ದ ಇಯರ್ 2003 ಬಿ ಅಂತ ಕೊಟ್ಟಿದ್ದಾನೆ. 2001ನೇ ಇಸವಿಯ ಕೊನೆಯ ದಿನ ಸೋಮವಾರವಾಗಿತ್ತು. 2003ನೇ ಇಸವಿಯ ಮೊದಲ ದಿನ ಯಾವುದಾಗಿರುತ್ತೆ ಅಂತ ಕೇಳಿದ್ದಾನೆ. ಕ್ಯಾಲೆಂಡರ್ ಸಂಬಂಧಪಟ್ಟಂಥ ಪ್ರಶ್ನೆ, ಸಿಂಪಲ್ ಕ್ವಶನ್ನು. 2001 ಕೊನೆಯ ದಿನ ಅಂದರೆ ಡಿಸೆಂಬರ್ 31 ಅಂತ. 2001 ಇಸವಿಯ ಕೊನೆಯ ದಿನ ಅಂದರೆ ಡಿಸೆಂಬರ್ 31, 2001. ಅದು ಯಾವ ವಾರ ಆಗಿದೆ ಅಂದರೆ ಮಂಡೇ ಅಂತ ಕೊಟ್ಟಿದ್ದಾನೆ, ಸೋಮವಾರ ಆಗಿದೆ ಅಂತ ಕೊಟ್ಟಿದ್ದಾನೆ, ಸೋಮವಾರ. ಸೊ ಹಾಗಾದರೆ ಡಿಸೆಂಬರ್ 31 ಸೋಮವಾರ ಆಗಿದೆ ಅಂದರೆ ಜನವರಿ 1ನೇ ತಾರೀಕು 2002ನೇ ಇಸ್ವಿ. ಡಿಸೆಂಬರ್ 31 ಆದಮೇಲೆ ನೆಕ್ಸ್ಟ್ ಡೇಟ್ ಜನವರಿ 1ನೇ ತಾರೀಕು. ಅದು 2001 ಮುಗಿದಾದ್ಮೇಲೆ 2002 ಜನವರಿ 1ನೇ ತಾರೀಕು. ಮಂಡೇ ಆದಮೇಲೆ ಯಾವುದಾಗಿರುತ್ತೆ, ಟ್ಯೂಸ್ಡೇ ಬರುತ್ತೆ, ಟ್ಯೂಸ್ಡೇ ಆಗಿರುತ್ತೆ ನೋಡ್ರಿ. ಕೊನೆಯ ದಿನ ಅಂದರೆ ಡಿಸೆಂಬರ್ 31, 2001 ಸೋಮವಾರ ಆಗಿದೆ ಅಂದರೆ ಇದರ ನೆಕ್ಸ್ಟ್ ಡೇ ಜನವರಿ 1, 2002 ಆಗಿರುತ್ತೆ. ಸೋಮವಾರ ಆದಮೇಲೆ ಮಂಗಳವಾರ ಆಗಿರುತ್ತೆ. ಅದು 2002 ಜನವರಿ 1 ಮಂಗಳವಾರ ಆಗಿದೆ ಅಂದರೆ ನೆಕ್ಸ್ಟು 2003 ಜನವರಿ 1ನೇ ತಾರೀಕು ಮಂಗಳವಾರದ ನಂತರ ದಿನ ಬುಧವಾರ ಆಗಿರುತ್ತೆ ಅಂತ ನಾವು ಡೈರೆಕ್ಟಾಗಿ ಬರಿಬೋದು, ಬುಧವಾರ ಅಂತ ಬರಿಬೋದು. ಯಾಕಂದರೆ ಜನವರಿ 1 ಅನ್ನೋದು ವರ್ಷದ ಮೊದಲನೇ ದಿನ ಆದರೆ ಇದೇ 2002 ಡಿಸೆಂಬರ್ 31 ವರ್ಷದ ಕೊನೆ ದಿನ ಕೂಡ ಮಂಗಳವಾರ ಆಗಿರುತ್ತೆ, ಟ್ಯೂಸ್ಡೇನೇ ಆಗಿರುತ್ತೆ. ಸೊ ಫಸ್ಟ್ ಡೇ ಆಫ್ ದ ಇಯರ್ ಇದು ಕಾಮನ್ ಇಯರ್. 2002 ಅನ್ನೋದು ಸಾಮಾನ್ಯ ವರ್ಷ, ಇಲ್ಲಿ 2003 ಅನ್ನೋದು ಸಾಮಾನ್ಯ ವರ್ಷ, 2001 ಅನ್ನೋದು ಸಾಮಾನ್ಯ ವರ್ಷನೇ. ಇವೆಲ್ಲ ಕಾಮನ್ ಇಯರ್ಸ್ ಆಗಿರೋದ್ರಿಂದ ಯಾವುದೇ ಸಾಮಾನ್ಯ ವರ್ಷದಲ್ಲಿ ಫಸ್ಟ್ ಡೇ ಆಫ್ ದ ಇಯರ್ ಅಂದರೆ ವರ್ಷದ ಮೊದಲನೇ ದಿನ ಯಾವ ದಿನ ಇರುತ್ತೋ ಅದೇ ವರ್ಷದಲ್ಲಿ ವರ್ಷದ ಕೊನೆ ದಿನ ಕೂಡ ಅದೇ ಇರುತ್ತೆ. ಫಸ್ಟ್ ಡೇ ಆಫ್ ದ ಇಯರ್ ಮಂಗಳವಾರ ಇದೆ ಅಂದರೆ ಡಿಸೆಂಬರ್ 31 ಅನ್ನೋದು ಲಾಸ್ಟ್ ಡೇ ಆಫ್ ದ ಇಯರ್, ಅದು ಕೂಡ ಮಂಗಳವಾರ ಆಗಿರುತ್ತೆ. ಡಿಸೆಂಬರ್ 31 ಮಂಗಳವಾರ ಆಗಿದೆ ಅಂದರೆ ನೆಕ್ಸ್ಟ್ ಇಯರ್ ಜನವರಿ 1 ಬುಧವಾರ ಆಗಿರುತ್ತೆ ಅಂತ ಹೇಳ್ಬೋದು. ಡೈರೆಕ್ಟಾಗಿ 2003 ಜನವರಿ 1ನೇ ತಾರೀಕು ಬುಧವಾರ ಆಗಿರುತ್ತೆ. ಬುಧವಾರ ಅನ್ನೋದು ಆಪ್ಷನ್ ಬಿ ನಲ್ಲಿದೆ ನೋಡ್ರಿ, ವೆಡ್ನೆಸ್ಡೇ ಅಂತ. ದಟ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಯಾಲೆಂಡರ್ ಸಂಬಂಧಪಟ್ಟಂಥ ಪ್ರಶ್ನೆ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, I want to distribute rupees 600 amongst Priya, Kanu and Geeta. If Priya receives half of the total amount and Kanu receives 1/3 of the total amount, what will Geeta receive ಅಂತಿದೆ ನೋಡ್ರಿ. ನಾನು ಈ ಪ್ರಿಯಾ, ಕಾನು ಮತ್ತು ಗೀತಾ ಅವರಿಗೆ 600 ರೂಗಳನ್ನು ವಿತರಿಸಲು ಬಯಸುತ್ತೇನೆ. ಪ್ರಿಯಾ ಒಟ್ಟು ಮೊತ್ತದ ಅರ್ಧವನ್ನು ಪಡೆದರೆ, ಕಾನು ಒಟ್ಟು ಮೊತ್ತದ 1/3 ಭಾಗವನ್ನು ಪಡೆದರೆ ಗೀತಾ ಎಷ್ಟು ಮೊತ್ತವನ್ನು ಪಡೆಯುತ್ತಾಳೆ ಅಂತಿದೆ. ಸಿಂಪಲ್ ಕ್ವಶನ್ ನೋಡ್ರಿ. ಟೋಟಲಿ 600 ರೂಪಾಯಿ ಇದೆ. ಈ 600 ರೂಪಾಯಿನಲ್ಲಿ ಅರ್ಧದಷ್ಟನ್ನು ಯಾರು ಪಡಿತಾರೆ ಅಂದರೆ ಪ್ರಿಯಾ ಪಡ್ಕೊತಾಳೆ. ಪಿ ಅಂದರೆ ಪ್ರಿಯಾ ಪಡ್ಕೊತಾರದು. ಟೋಟಲ್ ಅಮೌಂಟಲ್ಲಿ ಅರ್ಧದಷ್ಟು ಅಂದರೆ 600 ರೂಪಾಯಿದಲ್ಲಿ ಅರ್ಧ ಅಂದರೆ 300 ರೂಪಾಯಿ ಪಡ್ಕೊತಾಳೆ ಪ್ರಿಯಾ ಅಂತ. ಸೊ ಹಾಗಾದರೆ ಕಾನು ಪಡಿತಾರ ಅಮೌಂಟು, ಟೋಟಲ್ ಅಮೌಂಟು 600ಅಲ್ಲಿ 1/3 ಭಾಗದಷ್ಟು ಮೊತ್ತವನ್ನು ಪಡಿತಾ ಇದ್ದಾಳೆ. 1/3 ಭಾಗ ಅಂದರೆ 1/3 ಹಾಕೊಂಡು ಸಿಂಪ್ಲಿಫೈ ಮಾಡಿರಿ. ಇದು 3 2 6 2 0 ಪಕ್ಕ ಬರೀತೀನಿ. 200 × 1 ಅಂದರೆ 200 ರೂಪಾಯಿ ಕಾನು ಸಿಗುತ್ತೆ ಅಂತ.
ಟೋಟಲಿ 600 ರುಪೀಸಲ್ಲಿ ಪ್ರಿಯಾ ಮತ್ತು ಕಾನು ಇಬ್ಬರು ಸೇರಿ ಎಷ್ಟಾಗುತ್ತೆ ಅಂದರೆ 500 ರುಪೀಸ್ ತಗೊಂಡಿದ್ದಾರೆ ಅಂತ. ಆ 600ಅಲ್ಲಿ ಅವರಿಬ್ಬರು ಸೇರಿ 500 ತಗೊಂಡಿದ್ದಾರೆ ಅಂದರೆ ಇನ್ನು ಉಳಿದಿರೋ 100 ರುಪೀಸ್ ಅನ್ನೋದು ಯಾರಿಗೆ ಸಿಗುತ್ತೆ ಅಂದರೆ ಗೀತಾಳಿಗೆ ಸಿಗುತ್ತೆ ಅಂತೀನಿ. ಉಳಿದಿರೋ 100 ರೂಪಾಯಿ ಗೀತಾ ಪಡೆಯುತ್ತಾಳೆ ಅಂತ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಬಿ ನಲ್ಲಿ ಇದೆ ನೋಡ್ರಿ, 100 ರುಪೀಸ್ ಗೀತಾ ಸಿಗ್ತಕ್ಕಂಥದ್ದು 100 ರೂಪಾಯಿ ಮಾತ್ರ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ತೀವಿ. ಓಕೆನಾ, ಕ್ಲಿಯರಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ, ಮುಂದಿನ ಪ್ರಶ್ನೆ ಟ್ರೈ ಮಾಡ್ತಾ ಬನ್ನಿ. A 20 feet into 14 feet wall is to be painted, laying out a window on it, measuring 7 feet into 4 feet. If the rate of painting is rupees 10 per square foot, what will be the cost of painting ಅಂತಿದೆ. ಅಂದರೆ ಒಂದು ಗೋಡೆಯ ವಾಲ್ ಇದೆ, ಒಂದು ವಾಲು. ಸೊ ಆ ವಾಲು 20 ಅಡಿ ಉದ್ದ 14 ಅಡಿ ಎತ್ತರ ಇದೆ ನೋಡ್ರಿ. ಒಂದು ವಾಲು 20 ಅಡಿ ಉದ್ದ 14 ಅಡಿ ಎತ್ತರ ಒಂದು ಗೋಡೆಗೆ. ಸೊ ಆ ಗೋಡೆಯ ಮಧ್ಯದಲ್ಲಿ 7 ಅಡಿ 4 ಅಡಿ ಅಳತೆಯ ಒಂದು ಕಿಟಕಿ ಇದೆ. ಆ ಕಿಟಕಿ ಜಾಗವನ್ನು ಬಿಟ್ಟು ಉಳಿದ್ರೆ ಆ ಗೋಡೆಗೆ ಬಣ್ಣ ಬಳಿತಾ ಇದ್ದಾರೆ. ಬಣ್ಣ ಬಿಟ್ಟು ಕಿಟಕಿಯನ್ನು ಬಿಟ್ಟು ಬಣ್ಣ ಬಳಿಯಬೇಕು. ಬಣ್ಣ ಬಳಿಯುವ ದರ ಪ್ರತಿ ಚದರ ಅಡಿಗೆ 40 ರೂಪಾಯಿ ಅಂತ ಹೇಳಿದ್ದಾನೆ. ಸರಿ, 10 ರೂಪಾಯಿ ಅಂತ ಹೇಳಿದ್ದಾನೆ. ಸೊ ಬಣ್ಣ ಬಳಿಯೋದು ಪ್ರತಿ ಚದರ ಅಡಿಗೆ 1 ಸ್ಕ್ವೇರ್ ಫೀಟ್ಗೆ 10 ರೂಪಾಯಿ ಆದರೆ ಟೋಟಲಿ ಆ ಗೋಡೆಗೆ ಬಣ್ಣ ಬಳಿಲಿಕ್ಕೆ ಎಷ್ಟು ಅಮೌಂಟ್ ಖರ್ಚಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಹಾಗಾದರೆ ಗೋಡೆಯ ಮೆಜರ್ಮೆಂಟ್ ನೋಡ್ರಿ, 20 ಅಡಿ ಉದ್ದ 14 ಅಡಿ ಎತ್ತರ ಇದೆ ಅಂದರೆ 2 ಗುಣಾಕಾರ ಮಾಡ್ರಿ, 14 2 28 ಅಂದರೆ 280 ಚದರ ಅಡಿ ಇರುತ್ತೆ ಆ ಗೋಡೆಯ ಮೆಜರ್ಮೆಂಟ್. ಟೋಟಲಿ ಆ ಗೋಡೆ 20 ಅಡಿ ಉದ್ದ 14 ಅಡಿ ಎತ್ತರ ಇದೆ ಅಂದರೆ ಆ ಗೋಡೆಯ ವಿಸ್ತೀರ್ಣ ಅವೆರಡು ಗುಣಾಕಾರ ಮಾಡ್ರಿ 280 ಚದರ ಅಡಿ ಇರುತ್ತೆ ಅಂತ. ಸೊ ಅದರಲ್ಲಿ 7 ಅಡಿ ಮತ್ತು 4 ಅಡಿ ಮೆಜರ್ಮೆಂಟ್ ಇರ್ತಕ್ಕಂಥ ಒಂದು ಕಿಟಕಿ ಇದೆ ಅಂದರೆ 7 4 28 ಚದರ ಅಡಿ ಇದೆ. ಆ ಕಿಟಕಿ ಮೆಜರ್ಮೆಂಟ್ ನೋಡ್ರಿ, ಟೋಟಲಿ ಆ ಕಿಟಕಿ ಇಟ್ಟಿರೋ ಜಾಗ ಇದೆಯಲ್ಲ, ಕಿಟಕಿ ಇಟ್ಟಿರೋ ಪ್ಲೇಸ್ ಇದೆಯಲ್ಲ, ಅದರ ಮೆಜರ್ಮೆಂಟ್ 28 ಚದರ ಅಡಿ ಇರುತ್ತೆ. ಸೊ ಟೋಟಲಿ ಆ ಗೋಡೆಯ ವಿಸ್ತೀರ್ಣದಲ್ಲಿ ಆ ಕಿಟಕಿಯ ವಿಸ್ತೀರ್ಣ ಮೈನಸ್ ಮಾಡಿ 280ರಲ್ಲಿ 28 ಮೈನಸ್ ಮಾಡಿದ್ರೆ 252 ಚದರ ಅಡಿ ಉಳಿದಿರೋ ಜಾಗ. ಕಿಟಕಿ ಬಿಟ್ಟು ಆ ಗೋಡೆಯ ವಿಸ್ತೀರ್ಣ 252 ಚದರ ಅಡಿ ಇದೆ. 1 ಚದರ ಅಡಿಗೆ 10 ರೂಪಾಯಿ ರೇಟ್ ಆದರೆ 252 ಚದರ ಅಡಿಗೆ ಎಷ್ಟಾಗುತ್ತೆ? 252 ಇಂಟು 10 ಅಂದರೆ 2520 ರೂಪಾಯಿ, 2520 ರುಪೀಸ್ ಅನ್ನೋದೇನಾಗಿರುತ್ತೆ ಅಂದರೆ ಟೋಟಲ್ ಆ ಗೋಡೆಗೆ ಬಣ್ಣ ಬಳಿಬೇಕಾಗ್ತಕ್ಕಂಥ ಖರ್ಚಾಗಿರುತ್ತೆ. ಸೊ ವೆಚ್ಚ ಆಗಿರುತ್ತೆ 2520 ಅನ್ನೋದು ಆಪ್ಷನ್ ಸಿ ನಲ್ಲಿದೆ ನೋಡ್ರಿ, ಇದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆನಾ, ಕ್ಲಿಯರ್, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ, ಮುಂದಿನ ಪ್ರಶ್ನೆ ಇದಕ್ಕೆ. ಅವರೇಜ್ ಆಫ್ 4 numbers is 12. If 2 numbers whose average is 15 are added to the given collection, the resulting 6 numbers will have an average equal to ಅಂತಿದೆ. 4 ಸಂಖ್ಯೆಗಳ ಸರಾಸರಿ 12 ಅಂತ ಇದೆ. ಯಾವ 4 ಸಂಖ್ಯೆಗಳಿದಾವೆ ನಮಗೆ ಗೊತ್ತಿಲ್ಲ. ಆ 4 ಸಂಖ್ಯೆಗಳನ್ನು ಕೂಡಿ 4ರಿಂದ ಡಿವೈಡ್ ಮಾಡಿದಾಗ ಸರಾಸರಿ ಅವರೇಜ್ 12 ಬರ್ತಾ ಇದೆ ಅಂತ. ಯಾವ 4 ಸಂಖ್ಯೆಗಳು ಗೊತ್ತಿಲ್ಲ, ಆ 4 ಸಂಖ್ಯೆಗಳನ್ನು ಅಡಿಷನ್ ಮಾಡಿ 4ರಿಂದ ಭಾಗಿಸಿದಾಗ ಬರ್ತಕ್ಕಂಥ ಅವರೇಜ್ ಸರಾಸರಿ 12 ಇದೆ ಅಂತ. ಸರಾಸರಿ 12 ಇದೆ ಅಂದರೆ ಆ 4 ಸಂಖ್ಯೆಗಳ ಮೊತ್ತ ಕಂಡುಹಿಡಿಯೋಣ. ಸಮ್ ಆಫ್ 4 numbers ಅಂದರೆ 12ನ್ನ 4ರಿಂದ ಗುಣ ಮಾಡ್ರಿ 48 ಅನ್ನೋದು ಸಮ್ ಆಫ್ 4 numbers ಅಂತ ಕರಿತೀವಿ. 4 ಸಂಖ್ಯೆಗಳ ಮೊತ್ತ ಅಂದರೆ 48 ಆಗಿರುತ್ತೆ. ಆ 4 ಸಂಖ್ಯೆಗಳು ಯಾವಾಗ ಗೊತ್ತಿಲ್ಲ, ಬಟ್ 4 ಸಂಖ್ಯೆಗಳನ್ನು ಕೂಡಿದಾಗ 48 ಬರುತ್ತೆ ಅಂತ. ಸೊ ನೋಡ್ರಿ, ಸರಾಸರಿ 15 ಇರುವ 2 ಸಂಖ್ಯೆಗಳನ್ನು ಕೊಟ್ಟಿರುವ ಸಂಖ್ಯೆಗಳ ಗುಂಪಿಗೆ ಸೇರಿಸಿದರೆ ಸರಾಸರಿ 15 ಇರ್ತಕ್ಕಂಥ 2 ಸಂಖ್ಯೆಗಳಂದ್ರೆ ಸೊ 15ನ್ನು 2ರಿಂದ ಗುಣಾಕಾರ ಮಾಡ್ರಿ 15 2 30 ಆಗುತ್ತೆ. ಅಂದರೆ ಅವೆರಡೂ ಸಂಖ್ಯೆಗಳ ಒಟ್ಟು ಮೊತ್ತ 30 ಆಗುತ್ತೆ. ಈ 48ಕ್ಕೆ ಸರಾಸರಿ 15 ಇರುವ 2 ಸಂಖ್ಯೆಗಳನ್ನು ಕೂಡಿದಾಗ ಟೋಟಲ್ ಎಷ್ಟಾಗುತ್ತೆ ಅಂದರೆ 78 ಅನ್ನೋದು. ಮೊದಲು 4 ಸಂಖ್ಯೆಗಳು, ನಂತರ 2 ಸಂಖ್ಯೆಗಳಂದರೆ ಟೋಟಲ್ 6 ಸಂಖ್ಯೆಗಳ ಮೊತ್ತ 78. ಸಮ್ ಆಫ್ ಆಲ್ 6 numbers ಅಂದರೆ 78 ಆಗುತ್ತೆ. ಸೊ ಅಲ್ಲಿ ವಾಟ್ ಈಸ್ ದ ಅವರೇಜ್ ಆಫ್ ಆಲ್ 6 numbers ಅಂತ ಕೇಳಿದ್ದಾನೆ. ಎಲ್ಲ 6 ಸಂಖ್ಯೆಗಳ ಸರಾಸರಿ ಕಂಡುಹಿಡಿಯಬೇಕು, ಅವರೇಜ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಈ 78ಅನ್ನು ಟೋಟಲಿ 6 numbers ಎಲ್ಲ 6ಇಂದ ಡಿವೈಡ್ ಮಾಡಿರಿ. 6 1 6, 1 ಉಳಿಯುತ್ತೆ, 6 3 18 ಕ್ಯಾನ್ಸಲ್ ಆಗಿ ಸರಾಸರಿ 13 ಬರುತ್ತೆ. 13 ಅನ್ನೋದು ಆಪ್ಷನ್ ಏನಲ್ಲಿದೆ, ದಿಸ್ ಈಸ್ ದ ಆನ್ಸರ್. ಕ್ಲಿಯರ್, ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಪ್ರಶ್ನೆ ಬರೋಣ, ಮುಂದಿನ ಪ್ರಶ್ನೆ. A man saves 5% of his salary and pays 15% of his salary towards taxes. Rest of the salary is spent for family.
ಇಫ್ ಟ್ಯಾಕ್ಸಸ್ ಪೇಯ್ಡ್ ಬೈ ಇಮ್ ಆರ್ ₹30,000 ಫೈಂಡ್ ಈಸ್ ಸ್ಯಾಲ್ರಿ ಅಂತಿದೆ. ನೋಡ್ರಿ, ಒಬ್ಬ ವ್ಯಕ್ತಿ ತನ್ನ ಸಂಬಳದಲ್ಲಿ 5% ಉಳಿತಾಯ ಮಾಡ್ತಾನೆ. ಅವ್ನ ಸ್ಯಾಲ್ರಿ ಟೋಟಲ್ ಎಷ್ಟಿರುತ್ತೆ ಅಲ್ಲಿ 5% ಅಮೌಂಟನ್ನು ಸೇವಿಂಗ್ಸ್ ಮಾಡ್ತಾ ಇದ್ದಾನೆ. ಆಮೇಲೆ 15% ಸ್ಯಾಲ್ರಿನ ಟ್ಯಾಕ್ಸ್ ಕಟ್ಟಿದ್ದಾನೆ, ತೆರಿಗೆ ಪಾವತಿ ಮಾಡಿದ್ದಾನೆ 15% ಸ್ಯಾಲ್ರಿನ. ಉಳಿದ ಸಂಬಳವನ್ನು ಕುಟುಂಬಕ್ಕಾಗಿ ಖರ್ಚು ಮಾಡ್ತಾನೆ, ಉಳಿದರ ಎಲ್ಲ ಸಂಬಳವನ್ನು ಫ್ಯಾಮಿಲಿ ಖರ್ಚು ಮಾಡ್ತಾ ಇದ್ದಾನೆ. ಅವನು ಪಾವತಿಸುವ ತೆರಿಗೆ ಟ್ಯಾಕ್ಸ್ ಎಷ್ಟು ಪೇ ಮಾಡಿದ್ದಾನೆ ಅಂದರೆ ₹30,000 ಟ್ಯಾಕ್ಸ್ ಪೇ ಮಾಡಿದ್ದಾನೆ. 30,000 ಟ್ಯಾಕ್ಸ್ ಮಾಡಿದ್ದಾನೆ ಅಂದರೆ ಅವನ ಸಂಬಳ ಎಷ್ಟಿತ್ತು ಅಂತ ಕಂಡುಹಿಡಿಬೇಕು. ವೆರಿ ಸಿಂಪಲ್ ಕ್ವಶನ್ ನೋಡ್ರಿ. ಇಲ್ಲಿ ಟ್ಯಾಕ್ಸ್ ಟೋಟಲಿ ಪೇ ಮಾಡಿರೋದು 15%, ಅಮೌಂಟ್ ಲೆಕ್ಕದಲ್ಲಾದರೆ 30,000 ಅಂತೇಳಿದ್ದಾನೆ. ಟ್ಯಾಕ್ಸ್ 15% ಟ್ಯಾಕ್ಸ್ ಪೇ ಮಾಡಿದ್ದಾನೆ, ಅವನು ಪಾವತಿಸಿದ ತೆರಿಗೆ 30,000 ಇದೆ ಅಂದರೆ 15% ಟ್ಯಾಕ್ಸ್ ಅಂದರೆ ಅದು 30,000 ಆಗುತ್ತೆ. 15%ಗೆ 30,000 ಆಗುತ್ತೆ ಅಂದಮೇಲೆ ಅವನ ಸಂಬಳ ಅಂದರೆ ಟೋಟಲ್ ಸಂಬಳ ಅಂದರೆ 100%. ಯಾವಾಗಲೂ ಟೋಟಲ್ ಸ್ಯಾಲ್ರಿ ಅಂದರೆ 100% ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ 15 1 15 2 30 3 0 ಪಕ್ಕ ಬರಿತೀನಿ. 2,000 × 100 ಗುಣಾಕಾರ ಮಾಡಿರಿ. 2 1 2 ಇಲ್ಲಿ 3 ಇಲ್ಲಿ 2 ಅಂದರೆ ಟೋಟಲಿ 1 2 3 4 5 zeros ಲಾಸ್ಟಿಗೆ ಬರ್ಕೊಂಡ್ರೆ ₹2,00,000 ಅನ್ನೋದು ಅವನ ಟೋಟಲ್ ಸ್ಯಾಲ್ರಿ ಆಗಿರುತ್ತೆ. ಟೋಟಲ್ ಸ್ಯಾಲ್ರಿ 2 lakh rupees ಆಗುತ್ತೆ. 2 lakh rupees ಅನ್ನೋದು ಆಪ್ಷನ್ ಏನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ಇಫ್ 2/5 ಆಫ್ ಎ ನಂಬರ್ ಈಸ್ ಈಕ್ವಲ್ ಟು 2/3 ಆಫ್ ಅನದರ್ ನಂಬರ್, ವಾಟ್ ಈಸ್ ದ ರೇಷಿಯೋ ಆಫ್ ದೀಸ್ ವಾಟ್ ಈಸ್ ದ ರೇಷಿಯೋ ಬಿಟ್ವೀನ್ ದೀಸ್ 2 ನಂಬರ್ಸ್ ಅಂತ ಇದೆ. ನೋಡಿ, ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಯ 2/3ಗೆ ಸಮವಾಗಿದ್ದರೆ ಈ ಎರಡೂ ಸಂಖ್ಯೆಗಳ ನಡುವಿನ ಅನುಪಾತ ಎಷ್ಟು? ಸೊ ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಯ 2/3ಗೆ ಸಮನಾಗಿದ್ದರೆ ಎರಡು ಸಂಖ್ಯೆಗಳ ನಡುವಿನ ಅನುಪಾತ. ನೋಡಿ, ಇಲ್ಲಿಗೆ ಇಂಗ್ಲೀಷು ಕನ್ನಡಕ್ಕೆ ಸ್ಮಾಲ್ ಚೇಂಜಸ್ ಆಗುತ್ತೆ. ಒಂದು ಸಂಖ್ಯೆಯ 2/5ನೇ ಭಾಗವು 2/5ನೇ ಭಾಗವು ಅಂತ ಆಗಬೇಕು. ಒಂದು ಸಂಖ್ಯೆ 2/5ನೇ ಭಾಗವು ಇನ್ನೊಂದು ಸಂಖ್ಯೆ 2/3ಗೆ ಸಮನಾಗಿದ್ದರೆ ಅಥವಾ 3ನೇ 2ಕ್ಕೆ ಸಮವಾಗಿದ್ದರೆ, ನೋಡಿ ಒಂದು ಸಂಖ್ಯೆಯ 5ನೇ 2 ಭಾಗವು ಇನ್ನೊಂದು ಸಂಖ್ಯೆಯ 3ನೇ 2 ಭಾಗಕ್ಕೆ ಸಮವಾಗಿದ್ದರೆ ಈ ಎರಡೂ ಸಂಖ್ಯೆಗಳ ನಡುವಿನ ಅನುಪಾತ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದಾನೆ. ಅಂದರೆ ವೆರಿ ಸಿಂಪಲ್. ಒಂದು ಸಂಖ್ಯೆ ಅಂದರೆ ಎಕ್ಸ್ ಅಂತ ತಗೊಂತೀನಿ. ಈ ಎಕ್ಸ್ನ 5ನೇ 2 ಭಾಗ ಅಂತ ಹೇಳಿದಾನೆ ಅಂದರೆ ಇಂಟು 2/5 ಬರೀತೀನಿ. ಇನ್ನೊಂದು ಸಂಖ್ಯೆ ಅಂದರೆ ವೈ ಅಂತ ತಗೊಳ್ಳೋಣ. ಇದರ 3ನೇ 2 ಭಾಗ ಅಂದರೆ ಇಂಟು 2/3 ಬರ್ಕೊಂಡು ಈ ಒಂದು ಸಂಖ್ಯೆಯ 5ನೇ 2 ಭಾಗ ಇನ್ನೊಂದು ಸಂಖ್ಯೆಯ 3ನೇ 2 ಭಾಗಕ್ಕೆ ಸಮವಾಗಿದ್ದಾರೆ ಅಂದರೆ ನಡುವೆ ಈಕ್ವಲ್ ಟು ಬರೀತೀನಿ. ಹಾಗಾದರೆ ಎಕ್ಸ್ ಅನ್ನೋದು ಒಂದು ಸಂಖ್ಯೆ, ವೈ ಅನ್ನೋದು ಮತ್ತೊಂದು ಸಂಖ್ಯೆ. ಈ ಎಕ್ಸ್ಗೂ ಮತ್ತು ವೈಗೆ ಇರ್ತಕ್ಕಂಥ ರೇಷಿಯೋ ಕಂಡುಹಿಡಿಬೇಕಂದ್ರೆ ಇಲ್ಲಿ ಮೇಲೆ 2 ಇದೆ, ಇಲ್ಲಿ ಮೇಲೆ 2 ಇದೆ, ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು. ಸೊ ಇವಾಗ ಈ ವೈ ಲೆಫ್ಟ್ ಸೈಡ್ ಬಂದರೆ ಡಿವೈಡ್ ಬೈ ವೈ ಆಗುತ್ತೆ. ಈ ಡಿವೈಡ್ ಬೈ 5 ರೈಟ್ ಸೈಡ್ ಬಂದರೆ ಮೇಲ್ಗಡೆ ಬರುತ್ತೆ, ಮೇಲ್ಗಡೆ 5 ಕೆಳಗಡೆ 3 ಇದೆ ಅಂದರೆ 5/3 ಆಗುತ್ತೆ. ಇದನ್ನು ಅನುಪಾತ ರೂಪದಲ್ಲಿ ಬರ್ಕೊಂಡ್ರೆ 5/3ನ 5:3 ಅಂತ ಬರಿಬೋದು. ಎಕ್ಸ್ ಅನ್ನೋದು ಒಂದು ಸಂಖ್ಯೆ, ವೈ ಅನ್ನೋದು ಮತ್ತೊಂದು ಸಂಖ್ಯೆ, ಅವೆರಡೂ ಸಂಖ್ಯೆಗಳ ನಡುವಿನ ಅನುಪಾತ 5:3 ಆಗುತ್ತೆ. 5:3 ಅನ್ನೋದು ಆಪ್ಷನ್ ಏನಲ್ಲಿದೆ, ದಿಸ್ ಇಸ್ ದ ಆನ್ಸರ್. ಕ್ಲಿಯರಾ? ಗೊತ್ತಾಯ್ತಾ? ನೆಕ್ಸ್ಟ್ ಕ್ವೆಶನ್ ಬರೋಣ. ಮುಂದಿನ ಪ್ರಶ್ನೆಯಲ್ಲಿ P, Q, R, S and U are the family members. P and Q are the real brothers. R is a sister of B, S is a father of P, U is a father of S. What is the relation between P and U? ಇಲ್ಲಿ ಬ್ಲಡ್ ರಿಲೇಷನ್ಶಿಪ್ಗೆ ಮತ್ತೊಂದು ಪ್ರಶ್ನೆ ಇದೆ. ಇಲ್ಲಿ ಈ ಬ್ಲಡ್ ರಿಲೇಷನ್ಶಿಪ್ ಮೇಲೆ ಪ್ರಶ್ನೆ ಕೊಟ್ಟಾಗ ನಾವು ಫ್ಯಾಮಿಲಿ ಟ್ರೀ ಅಂತ ಕರಿತೀವಿ, ವಂಶವೃಕ್ಷ ಹಾಕೋಬೇಕು. ಸೊ ನೋಡಿರಿ, ಯಾವ ಥರ ವಂಶವೃಕ್ಷ ಹಾಕೋಬೇಕು ಅಂದರೆ P, Q, R, S and U ಅಂತ 5 ಜನ ಕುಟುಂಬದ ಸದಸ್ಯರು ಅಂತ ಕೊಟ್ಟಿದ್ದಾನೆ. P ಮತ್ತು Q ನಿಜವಾದ ಸಹೋದರರು, ರಿಯಲ್ ಬ್ರದರ್ಸ್ ಅಂದರೆ ರಿಯಲಿ P ಮತ್ತು Q ಅವರು ಬ್ರದರ್ಸ್ ಆಗಿದ್ದಾರೆ ಅಂತೇಳಿದ್ದಾನೆ. P ಆ್ಯಂಡ್ Q ಆರ್ ರಿಯಲ್ ಬ್ರದರ್ಸ್ ಅಂತ ಕೊಟ್ಟಿದ್ದಾನಲ್ಲ. ನೋಡಿ, ಇದನ್ನು ನಾವು ಫ್ಯಾಮಿಲಿ ಟ್ರೀಯಲ್ಲಿ ಹೆಂಗೆ ಬರಿತೀವಿ ಅಂದರೆ P ಮತ್ತು Q ಅನ್ನೋರು ಇಬ್ಬರು ಸಹೋದರರು ಅಂತ ಅರ್ಥ. ಸಹೋದರ ಅಂದರೆ ಇಬ್ಬರು ಪುರುಷರು ಪ್ಲಸ್ ಬರಿತಾ ಅದನ್ನ. P ಮತ್ತು Q ಅಕ್ಕಪಕ್ಕದಲ್ಲಿ ಬರೆದು ಆರಾಮಾರ್ಕ್ ಹಾಕಿದೆ ಅಂದರೆ ಅವರು ಸಿಬ್ಲಿಂಗ್ಸ್, ಒಡ ಹುಟ್ಟಿದವರು ಅಂತ ಅರ್ಥ. ಆಮೇಲೆ ಆರ್ ಅನ್ನೋರು ಪಿನ ಸಹೋದರಿ ಅಂತಿದೆ. ಈ ಪಿಗೆ ಸಹೋದರಿ ಇದ್ದಾರೆ, ಅದು ಯಾರು ಅಂದರೆ ಆರ್ ಅಂತ ಬರಿತೀನಿ. ಸಹೋದರಿ ಅಂದರೆ ಮಹಿಳೆ, ಅವರು ಮೈನಸ್ ಬರಿತಾ ಇದ್ದೀನಿ. ಹಾಗಾದ್ರೆ ಆರ್ ಪಿ ಕ್ಯೂ ಅನ್ನೋರು ಒಡ ಹುಟ್ಟಿದವರು ಆಗ್ತಾರೆ, ಸಿಬ್ಲಿಂಗ್ಸ್ ಆಗ್ತಾರೆ ಅವರು. ಎಸ್ ಅನ್ನೋರು ಪಿಯ ತಂದೆ ಅಂತಿದೆ. ಈ ಪಿಗೆ ತಂದೆ ಯಾರು ಅಂದರೆ ಎಸ್, ತಂದೆ ಅಂದರೆ ಪುರುಷ ಪ್ಲಸ್ ಬರ್ತೀನಿ. ನೋಡ್ರಿ, ಪಿಗೆ ತಂದೆ ಎಸ್ ಅಂದಮೇಲೆ ಕ್ಯೂಗೂ ತಂದೆ ಎಸ್ ಆಗಿರ್ತಾರೆ, ಆರ್ಗೂ ತಂದೆ ಎಸ್ ಆಗ್ತಾರೆ. ಯಾಕಂದರೆ 3 ಜನ ಒಡ ಹುಟ್ಟಿರೋದರ ಆಗಿರೋದ್ರಿಂದ, 3 ಜನ ಸಿಬ್ಲಿಂಗ್ಸ್ ಆಗೋದ್ರಿಂದ ಈ 3 ಜನಕ್ಕೆ ತಂದೆ ಎಸ್ ಅಂತಲೇ ಅರ್ಥ.
ನೆಕ್ಸ್ಟ್ ನೋಡ್ರಿ ಯು ಎಸ್ನ ತಂದೆ ಅಂತಿದೆ. ಈ ಎಸ್ಗೆ ತಂದೆ ಇದ್ದಾರೆ ಮತ್ತೆ ಯಾರಂದ್ರೆ ಯು ಅಂದರೆ ಪ್ಲಸ್ ಬರಿತಾ ಇದ್ದಾನೆ. ಯು ಅನ್ನೋರು ಎಸ್ಗೆ ತಂದೆ ಅಂದರೆ ಪುರುಷ, ಅವನು ಪ್ಲಸ್ ಬರಿತಾ ಇದ್ದಾನೆ. ಈ ಎಸ್ಗೆ ತಂದೆ ಒಬ್ಬರು ಕೊಟ್ಟಿದ್ದಾನೆ ಯು ಅಂತ ಹೇಳಿದ್ದೀವಿ. ಹಾಗಾದರೆ ಪಿ ಮತ್ತು ಯು ನಡುವಿನ ಸಂಬಂಧವೇನು ಅಂತಿದೆ. ಪಿ ಮತ್ತು ಯು, ಈ ಪಿಗೂ ಮತ್ತು ಯುಗಿರ್ತಕ್ಕಂಥ ಸಂಬಂಧ ಏನಂದರೆ ಪಿ ಅನ್ನೋರು ಯುಗೆ ಏನಾಗಿರ್ತಾರೆ ಅಂದರೆ ಮೊಮ್ಮಗ ಆಗಿರ್ತಾರೆ, ಯು ಅನ್ನೋರು ಪಿಗೆ ಏನಾಗಿರ್ತಾರೆ ಅಂದರೆ ತಾತ ಆಗಿರ್ತಾರೆ. ಮೊಮ್ಮಗ ಮತ್ತು ತಾತ ಆ ಥರ ಸಂಬಂಧ. ಪಿ ಅನ್ನೋರು ಯುಗೆ ಮೊಮ್ಮಗ ಆಗ್ತಾರೆ, ಅದೇ ಯು ಅನ್ನೋರು ಪಿಗೆ ಏನಾಗ್ತಾರೆ ತಾತ ಆಗಿರ್ತಾರೆ ಅಥವಾ ಅಜ್ಜ ಆಗಿರ್ತಾರೆ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಗ್ರ್ಯಾಂಡ್ ಸನ್ ಆ್ಯಂಡ್ ಗ್ರ್ಯಾಂಡ್ ಡಾಟರ್ ಅಂತ ಗ್ರ್ಯಾಂಡ್ ಫಾದರ್ ಅಂತ ಬರಿತೀವಿ. ಗ್ರ್ಯಾಂಡ್ ಸನ್ ಅಂಡ್ ಜಿ ಎಫ್ ಅಂದ್ರೆ ಗ್ರ್ಯಾಂಡ್ ಫಾದರ್ ಅಂತ ಹೇಳ್ತೀವಿ. ಗ್ರ್ಯಾಂಡ್ ಸನ್ ಅಂಡ್ ಗ್ರ್ಯಾಂಡ್ ಫಾದರ್ ಅಂತ ನೋಡ್ರಿ ಆಪ್ಷನ್ ಬಿ ನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್ ಆಗ್ತಾರೆ. ಸೊ ಪಿ ಅನ್ನೋರು ಯುಗೆ ಮೊಮ್ಮಗ ಆಗ್ತಾರೆ ಗ್ರ್ಯಾಂಡ್ ಸನ್, ಅದೇ ಯು ಅನ್ನೋರು ಪಿಗೆ ತಾತ ಆಗ್ತಾರೆ, ಗ್ರ್ಯಾಂಡ್ ಫಾದರ್ ಆಗ್ತಾರೆ. ಗ್ರ್ಯಾಂಡ್ ಸನ್ ಅಂಡ್ ಗ್ರ್ಯಾಂಡ್ ಫಾದರ್ ಅಂತ ಆಪ್ಷನ್ ಬಿ ಇದೆಯಲ್ಲ ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಗೊತ್ತಾಯ್ತಾ? ಸೊ ಪ್ರತಿ ಕ್ವಶನ್ ಬರ್ಕೊಂಡು ಸೊಲ್ಯೂಷನ್ ಬರ್ಕೊಂತ ಹೋಗ್ರಿ, ಈ ಸಬ್ಜೆಕ್ಟ್ ಅಂತ ಕಷ್ಟ ಆಗಲ್ಲ. ನೆಕ್ಸ್ಟ್ ಫೈಂಡ್ ದ ನೆಕ್ಸ್ಟ್ ಟರ್ಮ್ ಆಫ್ ದ ಗಿವನ್ ಸೀರೀಸ್. ಈ ಕೊಟ್ಟಿರೋ ಸರಣಿಯಲ್ಲಿ ಈ ನೆಕ್ಸ್ಟ್ ಟರ್ಮ್ ಇದ್ರ ಮುಂದ್ಗಡೆ ಯಾವ ಟರ್ಮ್ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದಕ್ಕೆ ಆಲ್ಫಾಬೆಟ್ಸ್ ಬರ್ಕೊಂಡಿದ್ವಿ, ಏನಿಂದ ಝಡ್ ತನಕ ಆಲ್ಫಾಬೆಟ್ಸ್ ಬರ್ಕೊಂಡ್ರೆ ಒಂದು ಕ್ಲಾರಿಟಿ ಸಿಗುತ್ತೆ. ಎಲ್ಲದರಲ್ಲೂ ಮೊದಲನೇದು ಲೆಟ್ರ್ ಇದೆ, ಎ ಇದೆ, ಇಲ್ಲಿ ಫಸ್ಟ್ ಲೆಟ್ರ್ ಇ ಇದೆ, ಇದರಲ್ಲಿ ಫಸ್ಟ್ ಲೆಟ್ರ್ ಐ ಇದೆ, ಇದರಲ್ಲಿ ಫಸ್ಟ್ ಲೆಟ್ರ್ ಯಾವ್ದು ಬರುತ್ತೆ ಅಂತ ಆಲ್ಫಾಬೆಟ್ಸ್ ಬರ್ಕೊಂಡು ನೋಡ್ತಾ ಹೋಗ್ರಿ. ಎ ಆದಮೇಲೆ ಇ ಇದೆ ಅಂದರೆ ಆಲ್ಫಾಬೆಟ್ಸಲ್ಲಿ ಎ ಮತ್ತು ಇ ನಡುವೆ 3 ಲೆಟರ್ಸ್ ಗ್ಯಾಪ್ ಇದೆ, ಸೊ +3 ಬರಿತೀನಿ. ಇ ಆದಮೇಲೆ ಐ ಇದೆ ಅಂದರೆ ಇ ಮತ್ತು ಐ ನಡುವೆ ಆಲ್ಫಾಬೆಟ್ಟಲ್ಲಿ ಎಗೇನ್ 3 ಲೆಟರ್ಸ್ ಗ್ಯಾಪ್ ಇದೆ, +3 ಬರಿತೀನಿ. ಸೊ ಐಯಿಂದ ಮುಂದಕ್ಕೆ 3 ಲೆಟರ್ಸ್ ಗ್ಯಾಪ್ ಇಟ್ಟು ಬರೆದ್ವಿ ಅಂದರೆ ಮೊದಲನೇ ಅಕ್ಷರ ಎಮ್ ಬರುತ್ತೆ. ಇಲ್ಲೂ ಕೂಡ 3 ಲೆಟರ್ಸ್ ಗ್ಯಾಪ್ ಇಟ್ಟು ಬರೆದ್ರೆ ಐಯಿಂದ ಮುಂದಕ್ಕೆ 3 ಅಕ್ಷರ ಗ್ಯಾಪ್ ಇಟ್ಟು ಬರೆದ್ರೆ ಎಮ್ ಬರ್ತಾ ಇದೆ. ನಮಗೆ ಬೇಕಾಗಿರೋ ಆನ್ಸರಲ್ಲಿ ಮೊದಲನೇ ಅಕ್ಷರ ಎಮ್, ಇದರಲ್ಲಿ ಎಮ್ ಇದೆ, ಇದರಲ್ಲಿ ಎಮ್ ಇದೆ, ಇದರಲ್ಲಿ ಎಮ್ ಇದೆ, ಇದರಲ್ಲಿ ಎಮ್ ಇದೆ, ಎಲ್ಲದರಲ್ಲೂ ಎಮ್ ಇದೆ. ಫಸ್ಟ್ ಲೆಟ್ರಲ್ಲಿ ಎಲ್ಲ ಸೇಮ್ ಇದೆ ಅಂದರೆ ಇವಾಗ ಸೆಕೆಂಡ್ ನಂಬರ್ ಬರೋಣ. 7 ಇರೋ ನಂಬರು 12 ಆಗಿದೆ, 12 ಇರೋ ನಂಬರ್ 19 ಆಗಿದೆ. ನೆಕ್ಸ್ಟ್ ಯಾವ ನಂಬರ್ ಬರುತ್ತೆ ಅಂತ ನೋಡೋಣ. 7ಗೆ 5 ಆ್ಯಡ್ ಮಾಡಿರಿ 12 ಬರುತ್ತೆ. 7 + 5 ಅಂದರೆ 12. ಸೊ 12ಕ್ಕೆ ಎಷ್ಟು ಕೂಡಿದ್ರೆ 7 ಕೂಡಿದ್ರೆ 19 ಬರುತ್ತೆ. ಸೊ ಇಲ್ಲಿ 12 + 7 ಅಂದರೆ 19, +5 + 7 ಆಗಿದೆ ಅಂದರೆ ಈ ಗ್ಯಾಪಲ್ಲಿ ಇದು 5 ಮತ್ತು 7 ಅನ್ನೋವು ಬೆಸ ಸಂಖ್ಯೆಗಳು. 5 and 7 ಆರ್ ಆಡ್ ನಂಬರ್ಸ್ ಅಂತ ಕರೆಯೋದ್ರಿಂದ ಬೆಸ ಸಂಖ್ಯೆಗಳಾಗಿರೋದ್ರಿಂದ 5 ಆದಮೇಲೆ 7, 7 ಆದಮೇಲೆ ನೆಕ್ಸ್ಟ್ ಬೆಸ ಸಂಖ್ಯೆ 9 ಕೂಡಬೇಕು. 19 + 9 ಅಂದರೆ ಇಲ್ಲಿ 28 ಬರುತ್ತೆ. ಸಂಖ್ಯೆ 28 ಇರ್ಬೇಕಂದ್ರೆ ನೋಡಿ ಇಲ್ಲಿ ಸಂಖ್ಯೆ 28 ಇದೆ, ಇದು 25 ಇದೆ ಸಂಖ್ಯೆ ಅಂದರೆ ರಾಂಗು, ಇದು 24 ಇದೆ ಅಂದರೆ ರಾಂಗು, ಇದು 29 ಇದೆ ಅಂದರೆ ರಾಂಗು, 28 ಇದೆ ಎಮ್ ಇದೆ ಅಂದರೆ ಆಪ್ಷನ್ ಫಸ್ಟ್ ಒನ್ನೇ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಲೆಟರ್ ನೋಡೋ ನೆಸೆಸಿಟಿ ಇಲ್ಲ, ಆನ್ಸರ್ ಈಗಾಗಲೇ ಸಿಕ್ಕಾಗಿದೆ ನಿಮಗೆ. ಓಕೆನಾ? ಸರ್ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತ. Ravi travelled 4 kilometers straight towards south. He turned left and travelled 6 kilometers straight, then turned right and travelled 4 kilometers straight. How far is he from the starting point? ನೋಡ್ರಿ ಇಲ್ಲಿ ಡೈರೆಕ್ಷನ್ ಟೆಸ್ಟಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೊಟ್ಟಾಗ 4 ದಿಕ್ಕುಗಳಿರೋ ಚಿತ್ರ ಬರ್ಕೊಳ್ಳೋಣ. ಸೊ 4 ದಿಕ್ಕುಗಳ ಚಿತ್ರ ಅಂದರೆ ಮೇಲೆ ಉತ್ತರ ದಿಕ್ಕು, ಕೆಳಗಡೆ ದಕ್ಷಿಣ ದಿಕ್ಕು ಬರೆಯೋಣ. ರೈಟ್ ಸೈಡಿಗೆ ಪೂರ್ವ ದಿಕ್ಕು ಈಸ್ಟ್ ಡೈರೆಕ್ಷನ್, ಲೆಫ್ಟ್ ಸೈಡಿಗೆ ಪಶ್ಚಿಮ ದಿಕ್ಕು ಬರ್ಕೊಂಡು ಉತ್ತರದಿಂದ ಸ್ಟಾರ್ಟ್ ಮಾಡಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಗಡಿಯಾರ ಚಲಿಸುವ ದಿಕ್ಕಲ್ಲಿ ಈ ಲೆಫ್ಟ್ ಟು ರೈಟ್ ಕಾಂಬಿನೇಷನ್ನ ಈ ಥರ ಬರ್ಕೊಂತವ್ರೆ ನಮಗೆ ಕನ್ಫ್ಯೂಷನ್ಸ್ ಆಗಲ್ಲ. ಮುಂದೆ ಬರಿಬೇಕಾದ್ರೆ ಈ ಥರ ರೆಡಿ ಮಾಡ್ಕೊಂಡು ಕ್ವಶನ್ ಓದೋಣ. ರವಿ ದಕ್ಷಿಣಕ್ಕೆ ನೇರವಾಗಿ 4 ಕಿಲೋಮೀಟರ್ ಪ್ರಯಾಣಿಸಿದನು ಅಂತ ಕೊಟ್ಟಿರೋದ್ರಿಂದ ಒಂದು ಸಿಂಪಲ್ ಮೆಥಡ್, ದಕ್ಷಿಣ ದಿಕ್ಕ ಹತ್ರ 4 ಸಂಖ್ಯೆ ಬರಿಬೇಕು. ಅವನು ಎಡಕ್ಕೆ ತಿರುಗಿ 6 ಕಿಲೋಮೀಟರ್ ಅಂತಿದೆ. ಇಲ್ಲಿ ದಕ್ಷಿಣದಿಂದ ಎಡಕ್ಕೆ ತಿರುಗಿ ಅಂದರೆ ಈ ಕಡೆ ತಿರುಗಿ 6 ಕಿಲೋಮೀಟರ್ ಅಂತ ಹೇಳಿದ್ರೆ 6 ಸಂಖ್ಯೆ ಬರೀತಾನೆ. ಎಡಕ್ಕೆ ತಿರುಗಿ ಅಂದರೆ ಇಲ್ಲಿಂದ ಲೆಫ್ಟ್ ಟರ್ನ್ ಆಗಿ 6 ಕಿಲೋಮೀಟರ್ ಅಂತ ಹೇಳಿದ್ರೆ 6 ಬರೀತಾ ಇದ್ದಾನೆ. ನೇರವಾಗಿ ಪ್ರಯಾಣಿಸಿದನು. ನಂತರ ಬಲಕ್ಕೆ ತಿರುಗಿ ನೋಡಿ, ಇಲ್ಲಿಂದ ಬಲ ಅಂದರೆ ಪೂರ್ವದಿಂದ ರೈಟ್ ಸೈಡ್ ಅಂದರೆ ಕೆಳಗೆ ವಾಪಸ್ ಇಲ್ಲೇ ದಕ್ಷಿಣಕ್ಕೆ ಬರೀಬೇಕು. ಬಲಕ್ಕೆ ತಿರುಗಿ 4 ಕಿಲೋಮೀಟರ್ ಅಂತ ಹೇಳಿದಾನೆ. ಈ 4 ಕಿಲೋಮೀಟರ್ ಪ್ರಯಾಣಿಸಿದನು ಅಂತ ಕೊಟ್ಟಿದ್ದಾನೆ, ಅದನ್ನು ಬರೀತಾ ಇದ್ದಾನೆ. ಅವನು ಪ್ರಾರಂಭದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕ್ವಶನ್ ಕೊಟ್ಟಾಗ ಇಲ್ಲಿ ಒಂದೇ ದಿಕ್ಕು ಹತ್ರ 2 ಸಂಖ್ಯೆ ಇದ್ದರೆ ಎರಡೂ ಕೂಡ್ಕೋಬೇಕು. 4 + 4 ಅಂದರೆ ಟೋಟಲಿ 8 ಆಗುತ್ತೆ. ದಕ್ಷಿಣ ದಿಕ್ಕ ಹತ್ರ 8 ಇದೆ, ಪೂರ್ವ ದಿಕ್ಕ ಹತ್ರ 6 ಇದೆ. ಯಾವುದೇ 2 ಅಕ್ಕಪಕ್ಕದ ದಿಕ್ಕುಗಳಲ್ಲಿ ಸಂಖ್ಯೆ
ಉಳಿದುವು ಅಂದರೆ ಯಾವುದೆರಡು ಅಕ್ಕಪಕ್ಕದ ದಿಕ್ಕುಗಳಲ್ಲಿ ಸಂಖ್ಯೆ ಉಳಿದುವು ಅಂದರೆ ಪೂರ್ವ ಪಕ್ಕದ ದಿಕ್ಕು ದಕ್ಷಿಣ ಆಗಿರೋದ್ರಿಂದ ಎರಡು ಅಕ್ಕಪಕ್ಕದ ದಿಕ್ಕುಗಳಲ್ಲಿ ಸಂಖ್ಯೆ ಉಳಿದಾಗ ಫಸ್ಟ್ ನಿಮ್ಮ ಮೈಂಡಲ್ಲಿ ಏನು ಬರಬೇಕು, ಈ ಒಂದು ಲೆಕ್ಕ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಇದೆ, ಪೈಥಾಗೋರಸ್ ಥಿಯರಮ್ ಪ್ರಕಾರ ಇದೆ. ಯಾವುದೆರಡು ಅಕ್ಕಪಕ್ಕದ ದಿಕ್ಕುಗಳಲ್ಲಿ ಸಂಖ್ಯೆ ಉಳಿದ್ರೆ ಫಸ್ಟ್ ನಿಮ್ಮ ಮೈಂಡಲ್ಲಿ ಏನು ಥಾಟ್ ಬರ್ಬೇಕಂದ್ರೆ ದಿಸ್ ಪ್ರಾಬ್ಲಮ್ ಈಸ್ ಅಪ್ಲಿಕೇಬಲ್ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಕರಿತೀವಿ, ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇದೆ. ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿದರೆ ಪೈಥಾಗೋರಸ್ನ ತ್ರಿವಿಳಿಗಳು ಅಂತ ಬರ್ತದೆ ಸ್ಕೂಲ್ ಡೇಸಲ್ಲಿ. ಪೈಥಾಗೋರಸ್ ತ್ರಿವಿಳಿಯಲ್ಲಿ ನೋಡ್ರಿ, ಒಂದು 6 ಇದೆ, ಇನ್ನೊಂದು ನಂಬರ್ 8 ಇದೆ ಅಂದರೆ 6, 8 ಜೊತೆಗಿರೋ ಪೈಥಾಗೋರಸ್ ತ್ರಿವಿಳಿಯಲ್ಲಿ ಬರೋ ನಂಬರ್ ಯಾವುದಂದ್ರೆ 10 ಬರುತ್ತೆ. 6, 8, 10 ಅಂತ ಒಂದು ಪೈಥಾಗೋರಸ್ ಟ್ರಿಪ್ಲೆಟ್ ಬರುತ್ತೆ. ಒಂದು ದಿಕ್ಕತ್ರ 6 ಇದೆ, ಮತ್ತೊಂದು ದಿಕ್ಕತ್ರ 8 ಇದೆ ಅಂದರೆ ಇನ್ನು ಉಳಿದಿರೋ 10 ಇದೆಯಲ್ಲ, 10 ಕಿಲೋಮೀಟ್ರ್ ಅವನು ಸ್ಟಾರ್ಟಿಂಗ್ ಪ್ಲೇಸಿಂದ ಇಷ್ಟು ದೂರ ಇದ್ದಾನೆ ಅಂತ ಹೇಳ್ಬೋದು. ಆರಂಭದ ಸ್ಥಳದಿಂದ ಎಷ್ಟು ದೂರ ಇದ್ದಾನೆ ಅಂದರೆ 10 ಕಿಲೋಮೀಟ್ರ್ ದೂರ ಅಂತ ಹೇಳ್ಬೋದು. 10 ಕಿಲೋಮೀಟ್ರ್ ಆಪ್ಷನ್ ಬಿ ನಲ್ಲಿದೆ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವೇಳೆ ಈ ಪೈಥಾಗೋರಸ್ ಟ್ರಿಪ್ಲೆಟ್ಸ್ ನೆನಪಿಲ್ಲ, ಎರಡು ಅಕ್ಕಪಕ್ಕದ ದಿಕ್ಕುಗಳಲ್ಲಿ ಸಂಖ್ಯೆ ಉಳಿದುವ ಅಂದರೆ ಇನ್ನೂ ಸಿಂಪಲ್ ಮೆಥಡ್ ಏನು ಅಂದರೆ ಅವೆರಡೂ ಸಂಖ್ಯೆಗಳಿಗೆ ಸ್ಕ್ವೇರ್ ಹಾಕಿ, ಉಳಿದಿರೋ 6ಕ್ಕೆ ಸ್ಕ್ವೇರ್ ಹಾಕಿ, ಅಲ್ಲಿ ಉಳಿದಿರೋ 8ಕ್ಕೆ ಸ್ಕ್ವೇರ್ ಹಾಕ್ರಿ. 6 ಸ್ಕ್ವೇರ್ ಅಂದರೆ 36, 8 ಸ್ಕ್ವೇರ್ ಅಂದರೆ 64, ಇವೆರಡು ಕೂಡಿದಾಗ 100 ಬರುತ್ತೆ. 100ಗೆ ಸ್ಕ್ವೇರ್ ರೂಟ್ 10 ಬರೋದ್ರಿಂದ ಅವನು ಸ್ಟಾರ್ಟಿಂಗ್ ಪ್ಲೇಸಿಂದ 10 ಕಿಲೋಮೀಟ್ರ್ ದೂರ ಇದ್ದಾನೆ ಅಂತ ಈ ರೀತಿ ಒಂದು ಸ್ಮಾಲ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಆನ್ಸರ್ ಕಂಡುಹಿಡಿಬೋದು. ಪೈಥಾಗೋರಸ್ ಟ್ರಿಪ್ಲೆಟ್ ನೆನಪಿಲ್ಲದೆ ಇದ್ದರೆ ಈ ರೀತಿ ಲೆಕ್ಕ ಮಾಡ್ಕೋಬೋದು. ನೆನಪಿದ್ರೆ ನೀನು ಕ್ಯಾಲ್ಕುಲೇಷನ್ ನೆಸೆಸಿಟಿ ಇಲ್ಲ, ಡೈರೆಕ್ಟಾಗಿ 10 ಕಿಲೋಮೀಟ್ರ್ ಅಂತ ನೀವು ಆನ್ಸರ್ ಮಾಡ್ಕೋಬೋದು. ಓಕೆನಾ? ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ ಏನಿದೆ ಅಂತ. The following diagram shows the number of students who got distinction in the subject out of 500 students. ಕೆಳಗಿನ ರೇಖಾಚಿತ್ರವು 500 ವಿದ್ಯಾರ್ಥಿಗಳಲ್ಲಿ ವಿಷಯದಲ್ಲಿ ಡಿಸ್ಟಿಂಕ್ಷನ್ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ತೋರಿಸುತ್ತದೆ. ನೋಡಿ, 500 ಜನ ಯಾವ ಸಬ್ಜೆಕ್ಟಲ್ಲಿ 500 ಜನ ಸ್ಟೂಡೆಂಟ್ಸ್ ಎಕ್ಸಾಮ್ ಅಟೆಂಡ್ ಮಾಡಿದ್ದಾರೆ. ಅದರಲ್ಲಿ 47 ಜನ ಸ್ಟೂಡೆಂಟ್ಸು ಫಿಸಿಕ್ಸಲ್ಲಿ ಮಾತ್ರ ಡಿಸ್ಟಿಂಕ್ಷನ್ ಪಡ್ಕೊಂಡಿದ್ದಾರೆ, 50 ಜನ ಸ್ಟೂಡೆಂಟ್ಸು ಮ್ಯಾಥ್ಸಲ್ಲಿ ಮಾತ್ರ ಡಿಸ್ಟಿಂಕ್ಷನ್ ಪಡ್ಕೊಂಡಿದ್ದಾರೆ, 47 ಜನ ಸ್ಟೂಡೆಂಟ್ಸು ಕೆಮಿಸ್ಟ್ರಿಯಲ್ಲಿ ಮಾತ್ರ ಡಿಸ್ಟಿಂಕ್ಷನ್ ಪಡ್ಕೊಂಡಿದ್ದಾರೆ. ಈ 12 ಜನ ಫಿಸಿಕ್ಸು ಕೆಮಿಸ್ಟ್ರಿಯಲ್ಲಿ ಡಿಸ್ಟಿಂಕ್ಷನ್ ಪಡ್ಕೊಂಡಿದ್ದಾರೆ. ಈ 15 ಜನ ಫಿಸಿಕ್ಸು ಮ್ಯಾಥ್ಸಲ್ಲಿ ಡಿಸ್ಟಿಂಕ್ಷನ್ ಪಡ್ಕೊಂಡಿದ್ದಾರೆ. ಈ 13 ಜನ ಕೆಮಿಸ್ಟ್ರಿ ಮ್ಯಾಥ್ಸಲ್ಲಿ ಡಿಸ್ಟಿಂಕ್ಷನ್ ಪಡ್ಕೊಂಡಿದ್ದಾರೆ. ಈ 11 ಜನ ಎಲ್ಲ 3 ವಿಷಯಗಳಲ್ಲಿ ಡಿಸ್ಟಿಂಕ್ಷನ್ ಬಂದಿದ್ದಾರೆ ಅಂತ ಅರ್ಥ. ಹಾಗಾದ್ರೆ ಪ್ರಶ್ನೆ ಏನಿದೆ ಅಂದರೆ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಹೂ ಗಾಟ್ ಡಿಸ್ಟಿಂಕ್ಷನ್ ಓನ್ಲಿ ಇನ್ 2 ಸಬ್ಜೆಕ್ಟ್ಸ್. 2 ವಿಷಯಗಳಲ್ಲಿ ಮಾತ್ರ ಡಿಸ್ಟಿಂಕ್ಷನ್ ಪಡೆದ ವಿದ್ಯಾರ್ಥಿಗಳ ಶೇಕಡಾವಾರು ಎಷ್ಟು? ಕೇವಲ 2 ವಿಷಯಗಳಲ್ಲಿ ಮಾತ್ರ ಡಿಸ್ಟಿಂಕ್ಷನ್ ಪಡೆದ ಸ್ಟೂಡೆಂಟ್ಸ್ನ ಪರ್ಸೆಂಟೇಜ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾನೆ. ಸೊ ನೋಡಿರಿ, ಕೇವಲ 2 ವಿಷಯಗಳಲ್ಲಿ ಡಿಸ್ಟಿಂಕ್ಷನ್ ಪಡ್ಕೊಂಡಿದ್ದಾರೆ ಅಂದರೆ ಈ 12 ಜನ ಕೇವಲ 2 ವಿಷಯ, ಯಾವುದು ಕೆಮಿಸ್ಟ್ರಿ ಮತ್ತು ಫಿಸಿಕ್ಸಲ್ಲಿ ಡಿಸ್ಟಿಂಕ್ಷನ್ ಪಡ್ಕೊಂಡಿದ್ದಾರೆ. ಈ 15 ಜನ ಏನಿದಾರಲ್ಲ ಇವರು 2 ವಿಷಯ ಫಿಸಿಕ್ಸು ಮತ್ತು ಮ್ಯಾಥ್ಸಲ್ಲಿ ಡಿಸ್ಟಿಂಕ್ಷನ್ ಮಾತ್ರ ಪಡ್ಕೊಂಡಿದ್ದಾರೆ. ಈ 13 ಜನ ಈ ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸಲ್ಲಿ ಮಾತ್ರ ಡಿಸ್ಟಿಂಕ್ಷನ್ ಪಡ್ಕೊಂಡಿದ್ದಾರೆ. ಅಂದರೆ ಈ 12, ಈ 15, ಈ 13 ಕೂಡ್ಕೋಬೇಕು. 12 + 15 27, 27 + 13 ಅಂದರೆ 40 ಜನ. ಟೋಟಲಿ 40 ಜನ ವಿದ್ಯಾರ್ಥಿಗಳು ಕೇವಲ 2 ವಿಷಯಗಳಲ್ಲಿ ಮಾತ್ರ ಡಿಸ್ಟಿಂಕ್ಷನ್ ಪಡ್ಕೊಂಡಿದ್ದಾರೆ. ಟೋಟಲ್ ಸ್ಟೂಡೆಂಟ್ಸ್ ಇರೋದು 500 ಜನ. 500ರಲ್ಲಿ 40 ಜನ ಸ್ಟೂಡೆಂಟ್ಸು ಕೇವಲ 2 ವಿಷಯಗಳಲ್ಲಿ ಮಾತ್ರ ಡಿಸ್ಟಿಂಕ್ಷನ್ ಪಡ್ಕೊಂಡಿದ್ದಾರೆ. ಅಂದರೆ ಶೇಕಡಾವಾರು ಅಂತ ಹೇಳಿದಾನೆ ಇಲ್ಲಿ. ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಅಂದರೆ 100ಕ್ಕೆ ಎಷ್ಟು ಅಂತ ಕಂಡುಹಿಡಿಬೇಕು. 500ಕ್ಕೆ 40 ಆದರೆ 100ಕ್ಕೆ ಎಷ್ಟು ಅಂದರೆ 100 1 100 5 500, 5 1 5 8 40 ಕ್ಯಾನ್ಸಲ್ ಆಗಿ 8% ಸ್ಟೂಡೆಂಟ್ಸ್ ಮಾತ್ರ ಕೇವಲ 2 ಸಬ್ಜೆಕ್ಟಲ್ಲಿ ಡಿಸ್ಟಿಂಕ್ಷನ್ ಪಡ್ಕೊಂಡಿದ್ದಾರೆ ಅಂತ ಅರ್ಥ. 8% ಅನ್ನೋದು ಆಪ್ಷನ್ ಬಿ ನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶ್ಚನ್ ಬರೋಣ. ಮುಂದಿನ ಪ್ರಶ್ನೆ. ಎ ಕಾರ್ ಟ್ರಾವೆಲ್ಸ್ 25 ಕಿಲೋಮೀಟರ್ ಅಟ್ ಎ ಸ್ಪೀಡ್ ಆಫ್ 25 km/h. Next 25 km at a speed of 50 km/h, and next 25 km at a speed of 75 km/h. What is the average speed of the car ಅಂತಿದೆ. ನೋಡ್ರಿ, ಒಂದು ಕಾರು ಮೊದಲಿಗೆ 25 ಕಿಲೋಮೀಟ್ರ್ ದೂರವನ್ನು, ಫಸ್ಟು 25 ಕಿಲೋಮೀಟ್ರ್ ಡಿಸ್ಟೆನ್ಸನ್ನು ಯಾವ ಸ್ಪೀಡಲ್ಲಿ ಚಲಿಸಿದೆ ಅಂದರೆ ಗಂಟೆಗೆ 25 ಕಿಲೋಮೀಟ್ರ್ ವೇಗದಲ್ಲಿ ಅಂದರೆ 25 km/h ಸ್ಪೀಡಲ್ಲಿ ಚಲಿಸಿದೆ ಅಂತ. ನೋಡ್ರಿ, ಮೊದಲ 25 ಕಿಲೋಮೀಟ್ರ್ ದೂರವನ್ನು 25 km/h ಸ್ಪೀಡಲ್ಲಿ ಚಲಿಸಿದೆ ಅಂತ ಕೊಟ್ಟಿದ್ದಾನೆ. ಸರ್, ನೆಕ್ಸ್ಟ್ 25 ಕಿಲೋಮೀಟ್ರ್ ದೂರವನ್ನು, ನಂತರ ಬರ್ತಕ್ಕಂಥ 25 ಕಿಲೋಮೀಟ್ರ್ ದೂರವನ್ನು, ಸೊ ಇಲ್ಲ ಗಂಟೆಗೆ 50 km
ಕಿಲೋಮೀಟರ್ ವೇಗದಲ್ಲಿ 50 km/h ಸ್ಪೀಡಲ್ಲಿ ಚಲಿಸಿದೆ ಅಂತ ಅರ್ಥ. ನೆಕ್ಸ್ಟ್ ಕೊನೆಗೆ 25 ಕಿಲೋಮೀಟರ್ ದೂರ ಇದೆಯಲ್ಲ, ಇದನ್ನು 75 ಗಂಟೆಗೆ 75 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದೆ ಅಂತ, ಗಂಟೆಗೆ 75 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದೆ ಅಂತ ಅರ್ಥ. ಸೊ ಹಾಗಾದ್ರೆ ಆ ಕಾರಿನ ಸರಾಸರಿ ವೇಗ ಕಂಡುಹಿಡಲಿ ಅಂತ ಕೇಳಿದ್ದೇನೆ. ಅವರೇಜ್ ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡಬೇಕು. ಅವರೇಜ್ ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನೋಡ್ರಿ, ಫಸ್ಟ್ ಸರಾಸರಿ ವೇಗ ಕ್ಯಾಲ್ಕುಲೇಟ್ ಮಾಡಬೇಕು. ಅವರೇಜ್ ಸ್ಪೀಡ್ ಕಂಡುಹಿಡಿಬೇಕಂದ್ರೆ ಇಲ್ಲಿ ಸೊ 3 ವೇಗಗಳು ಕೊಟ್ಟಿದ್ದಾನೆ. ಒಂದು 25 km/h, ಒಂದು 50 km/h, ಇನ್ನೊಂದು 75 km/h. ಇಲ್ಲಿ ಡಿಸ್ಟೆನ್ಸ್ 25 ಇದೆ ಅಂದರೆ ಅವರೇಜ್ ಸ್ಪೀಡ್ ಕಂಡುಹಿಡಿಬೇಕಂದ್ರೆ ಕ್ರಮಿಸಿದ ಒಟ್ಟು ದೂರ ಫಸ್ಟ್ ಮೇಲ್ ಬರಿಬೇಕು. ಕ್ರಮಿಸಿದ ಒಟ್ಟು ದೂರ ಅಂದರೆ 25 ಕಿಲೋಮೀಟ್ರ್, 25 ಕಿಲೋಮೀಟ್ರ್, 25 ಕಿಲೋಮೀಟ್ರ್ ಅಂದರೆ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಅಂದರೆ 75 ಕಿಲೋಮೀಟ್ರ್ ಬರೀತೀವಿ. ಅವರೇಜ್ ಸ್ಪೀಡ್ ಕಂಡುಹಿಡಿಬೇಕಂದ್ರೆ ಕ್ರಮಿಸಿದ ಒಟ್ಟು ದೂರ ಆಗುತ್ತೆ 75 ಕಿಲೋಮೀಟ್ರ್, ಅದು ಮೇಲೆ ಬರೀಬೇಕು. ಕೆಳಗಡೆ ತೆಗೆದುಕೊಂಡ ಕಾಲ ಬರೀಬೇಕು. ಟೋಟಲ್ ಟೈಮ್ ಟೇಕನ್ ಅಂತ ಕರಿತೀವಿ. ತೆಗೆದುಕೊಂಡ ಕಾಲ ಬರೀಬೇಕಂದ್ರೆ 1 ಗಂಟೆಗೆ 25 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋದರೆ ಈ 25 ಕಿಲೋಮೀಟ್ರ್ ದೂರ ಹೋಗ್ಲಿಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ನೋಡ್ರಿ. 25 km/h ಸ್ಪೀಡಲ್ಲಿ ಚಲಿಸ್ತಾ ಇದೆ ಅಂದರೆ ಈ 25 ಕಿಲೋಮೀಟ್ರ್ ದೂರ ಹೋಗಲಿಕ್ಕೆ 25 1 25 ಅಲ್ಲ 1 hour ಟೈಮ್ ಬೇಕಾಗುತ್ತೆ. 1 hour ಟೈಮ್ ಬೇಕು. ಸೊ ಇಲ್ಲಿ ಗಂಟೆಗೆ 50 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋದರೆ 25 ಕಿಲೋಮೀಟ್ರ್ ದೂರ ಹೋಗ್ಲಿಕ್ಕೆ ಎಷ್ಟು ಗಂಟೆ ಬೇಕಾಗುತ್ತೆ? 25 1 25 2 ಅಲ್ಲ 1/2 ಅಂದರೆ ಅರ್ಧ ಗಂಟೆ ಬೇಕು. ನೆಕ್ಸ್ಟ್ ಡಿಸ್ಟೆನ್ಸ್ ನೋಡ್ರಿ, 50 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋದರೆ 1 ಗಂಟೆಗೆ, 25 ಕಿಲೋಮೀಟ್ರ್ ದೂರ ಚಲಿಸಲಿಕ್ಕೆ ಅರ್ಧ ಗಂಟೆ ಸಾಕು. ಅದೇ 75 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋದರೆ 25 ಕಿಲೋಮೀಟ್ರ್ ದೂರ ಚಲಿಸಲಿಕ್ಕೆ ಎಷ್ಟು ಟೈಮ್ ಬೇಕಾದ್ರೆ 25 1 25 3 75 ಅಲ್ಲ 1/3 hour, 1 ಗಂಟೆ ಬೇಕು. ಸೊ ಹಾಗಾದ್ರೆ ಟೋಟಲ್ ಟೈಮ್ ಟೇಕನ್ ಅಂದರೆ ಇಲ್ಲಿ 1 ಗಂಟೆ, ಇಲ್ಲಿ ಅರ್ಧ ಗಂಟೆ, 1.5 ಗಂಟೆ. ಸೊ 1.5 + 1/3 ಅಂದರೆ ಎಷ್ಟಾಗುತ್ತೆ ನೋಡ್ರಿ. ಸೊ 1.5 ಅಂದರೆ 1 ಗಂಟೆ ಪ್ಲಸ್ ಅರ್ಧ ಗಂಟೆ ಪ್ಲಸ್ 1/3 ಗಂಟೆ ಅಂದರೆ ಟೋಟಲಿ ಎಷ್ಟಾಗುತ್ತೆ ಅಂದರೆ ಇದು 1 ಗಂಟೆ, ಅರ್ಧ ಗಂಟೆ ಅಂದರೆ 30 ನಿಮಿಷ, 1/3 ಗಂಟೆ ಅಂದರೆ ಅದು 20 ನಿಮಿಷ ಆಗುತ್ತೆ. ಸೊ 1/3 ಗಂಟೆ ಅಂದರೆ ನೋಡ್ರಿ, ಇದು ನಿಮಿಷಕ್ಕೆ ಕನ್ವರ್ಟ್ ಆಗ್ಬೇಕಾದ್ರೆ ಇಂಟು 60 ಮಾಡ್ಕೋಬೇಕು. 22 60 ಎಲ್ಲ 3 2 6 0 ಪಕ್ಕ ಬರ್ಕೊಂಡ್ರೆ 20 × 1 ಅಂದರೆ 1/3 ಗಂಟೆ ಅಂದರೆ 20 ನಿಮಿಷ ಆಗುತ್ತೆ. ಅರ್ಧ ಗಂಟೆ ಅಂದರೆ 30 ನಿಮಿಷ ಪ್ಲಸ್ 20 ನಿಮಿಷ ಅಂದರೆ 50 ನಿಮಿಷ ಆಗುತ್ತೆ. ಟೋಟಲಿ 50 ನಿಮಿಷ ಆಗುತ್ತೆ. 50 ನಿಮಿಷನ 5/6 hour ಅಂತ ಬರಿತೀವಿ. ಸೊ ಇಲ್ಲಿ 1 ಇಂಟೀಜರ್ 5/6 hour ಆಗುತ್ತೆ. ಇದು ಮಿಶ್ರ ಭಿನ್ನ ರಾಶಿ ಇಲ್ಲ. 50 ನಿಮಿಷ ನೋಡ್ರಿ, ಅವರಿಗೆ ಕನ್ವರ್ಟ್ ಆಗ್ಬೇಕಂದ್ರೆ /60 ಹಾಕೊಳ್ರಿ. 10 × 50 10 × 60 ಕ್ಯಾನ್ಸಲ್ ಆಗುತ್ತೆ. 6ನೇ 5 ಗಂಟೆ ಅಂತ ಬರಿತೀವಿ. 2 ಸೇರಿ 50 ನಿಮಿಷ ಆಗುತ್ತೆ. ಇದು 6 1 6 + 5 ಅಂದರೆ 11 ಆಗುತ್ತೆ. 11/6 ಗಂಟೆ ಆಗುತ್ತೆ. ಟೋಟಲಿ ಇದನ್ನು ಮಿಶ್ರ ಭಿನ್ನ ರಾಶಿಯಿಂದ ವಿಷಮ ಭಿನ್ನ ರಾಶಿಯಲ್ಲಿ ಬರ್ಕೊಂಡ್ರೆ 6 × 1 6 + 5 ಅಂದರೆ 11/6 hour ಆಗುತ್ತೆ. 11/6 ಬರಿತಾ ಇದೀನಿ. ಸೊ ಈ 75 ಆಗೇ ಇರಲಿ, ಈ ಡಿವೈಡ್ ಬೈ ಸೈನ್ ತೆಗೆದು ಇಂಟು ಹಾಕಿಲ್ಲ 11/6 ಇರೋದು 6/11 ಆಗುತ್ತೆ. 11/6 ಇರೋದು 6/11 ಆಗುತ್ತೆ. ಇವು ಯಾವಾದರೂ ಕ್ಯಾನ್ಸಲ್ ಆದ್ರೆ ಕ್ಯಾನ್ಸಲ್ ಮಾಡ್ಬೋದಾಗಿತ್ತು, ಕ್ಯಾನ್ಸಲ್ ಆಗಲ್ಲ. 75 × 6 ಅಂದರೆ 6 × 30 ದಶಕ 3 450 ಡಿವೈಡ್ ಬೈ 11. 11 4 44 1 ಉಳಿಯುತ್ತೆ. ಸೊ ಇನ್ನು ಅಥವಾ 11 40 440 10 ಉಳಿಯುತ್ತೆ. 11 9 99 40.9 ಆಗುತ್ತೆ. 40.9 ಬರುತ್ತೆ. 11ಇಂದ ಡಿವೈಡ್ ಮಾಡಿದ್ರೆ 40.9 km/h ಅಂದರೆ ಅಪ್ರಾಕ್ಸಿಮೇಟ್ಲಿ ಇದಕ್ಕೆ ನಿಯರೆಸ್ಟ್ ವ್ಯಾಲ್ಯೂ ಪ್ರಶ್ನೆಯಲ್ಲಿ ಕೊಟ್ಟಿರೋದು ಆಪ್ಷನಲ್ಲಿ 41 km/h ಕೊಟ್ಟಿದ್ದಾನಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಗೊತ್ತಾಯ್ತಾ? ಇವಿಷ್ಟು ಪ್ರಶ್ನೆಗಳನ್ನು ವಿಡಿಯೋ ಪ್ರತಿ ಕ್ವಶನ್ ಬರ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ 100% ನಿಮಗೆ ತುಂಬ ಸುಲಭ ಆಗುತ್ತೆ. ಸೊ ಈ ಸಾಲ್ವ್ ಮಾಡಿರೋ ಮೆಥಡ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ. ನಿಮ್ಮ ಎಲ್ಲ ಗ್ರೂಪ್ಸ್ ವಾಟ್ಸಪ್ಪು, ಟೆಲಿಗ್ರಾಮು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಸೊ ಎಲ್ಲ ಕಡೆ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡ್ತಾ ಬನ್ನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತಿನ್ನು ಬೇರೆ ಬೇರೆ ಪ್ರಶ್ನೆಗಳೊಂದಿಗೆ ಯಾವ ಥರ ಸಾಲ್ವ್ ಮಾಡೋದಂತ ಹೇಳ್ಕೊಡ್ತೀನಿ. ಈ ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.